ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಹಿಂದಿನ ಸೆಷನ್ನಲ್ಲಿ ನಾವು ಅಂದರೆ ಈಗ ನಡೆಸ್ಕೊಟ್ಟಿರುವಂಥ 2 ಸೆಷನ್ಸ್ಗಳಲ್ಲಿ ಮೊದಲನೇ ಪಾಠ ಯಾವುದು ಕೆಮಿಕಲ್ ಇಕ್ವೇಷನ್ ಮತ್ತು ರಿಯಾಕ್ಷನ್ ಆ ಚಾಪ್ಟರ್ ಆಗಿರ್ಬೋದು, ಅದೇ ಥರ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಈ 2 ಚಾಪ್ಟರ್ನ ನಾನು ಮುಗಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ನೋಟ್ಸನ್ನು ಕೂಡ ನಿಮಗೆ ನಾನು ಕಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತು ಈ ತರಗತಿಯಲ್ಲಿ ಅಥವಾ ಈ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಚಾಪ್ಟರ್ ಇದು ಬಯಾಲಜಿಗೆ ಸಂಬಂಧಪಟ್ಟಂಥ ಪಾಠ. ಸೊ ಪಾಠದ ಹೆಡ್ಡಿಂಗ್ ಲೈಫ್ ಪ್ರಾಸೆಸ್. ಲೈಫ್ ಪ್ರಾಸೆಸ್ ಅಂದರೆ ಜೀವನ ಕ್ರಿಯೆಗಳು ಅಂತ. ಈ ಲೈಫ್ ಪ್ರಾಸೆಸ್ ಈ ಒಂದು ಪಾಠವನ್ನು ಈಗಾಗಲೇ ನೀವು 7ನೇ ತರಗತಿಯಲ್ಲಿ 8 ಮತ್ತು 9ನೇ ತರಗತಿಯಲ್ಲಿ ಇದರ ಬಗ್ಗೆ ಕೆಲವೊಂದು ಪೋರ್ಷನ್ಸ್ಗಳನ್ನು ನೀವು ಆಲ್ರೆಡಿ ಡಿಸ್ಕಸ್ ಮಾಡಿ ಆಗಿದೆ, ಓದ್ಕೊಂಡಿದ್ದೀರಾ. ಇಲ್ಲಿ ನೀವು ಏನು 7, 8, 9ರಲ್ಲಿ ಓದಿದ್ದೀರಾ, ಲೈಕ್ ಪಾರ್ಟ್ಸ್ ಬಿಟ್ ಬೈ ಬಿಟ್ ಓದಿದ್ದೀರಾ. ಸೊ ಅದನ್ನು ಸಂಪೂರ್ಣವಾಗಿ ಸೇರಿಸ್ಬಿಟ್ಟು ನಿಮಗೆ ಕೊಟ್ಟಿದ್ದಾರೆ. ಸೊ ಲೈಫ್ ಪ್ರಾಸೆಸ್ ಅಂದರೆ ಏನು, ಸೊ ಯಾವ ರೀತಿ ನಮ್ಮ ದೇಹದಲ್ಲಿ ಈ ಎಲ್ಲ ಲೈಫ್ ಪ್ರಾಸೆಸ್ಗಳು ಕೆಲಸ ಮಾಡುತ್ತೆ ಮತ್ತು ನಮಗೆ ಹೇಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಲೈಫ್ ಪ್ರಾಸೆಸ್ಗಳನ್ನು ಲಿಸ್ಟ್ ಔಟ್ ಮಾಡಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡೋಕ್ಕಿಂತ ಮುಂಚೆ ಸೊ ಲೈಫ್ ಯಾವುದಕ್ಕೆ ನಾವು ಲೈಫ್ ಅಂತ ಹೇಳ್ತೀವಿ. ಸೊ ಲೈಫ್ ಅಂತ ಬಂದಾಗ ಅದರದ್ದು ಅಪೋಸಿಟ್ ವರ್ಡ್ ನಮ್ಗೆ ಗೊತ್ತಾಗಿದೆ, ಲೈಕ್ ಲೈಫ್ ಅಲೈವ್ ಅಂತ ಹೇಳಿ ಕರಿತೀವಿ ಅಲ್ವಾ, ಅಂದರೆ ಲೈಫ್ ಡೆತ್. ಸೊ ಅಂದರೆ ಒಂದು ವಸ್ತು ಅಥವಾ ಯಾವುದೋ ಒಂದು ಜೀವಿಯನ್ನು ನೀವು ಜೀವಂತವಾಗಿದೆ ಅಂತ ಹೇಳಬೇಕು ಅಂದರೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಧಾರದ ಮೇಲೆ ನಾವು ಆ ಜೀವಿ ಅಥವಾ ಆ ವಸ್ತು ಜೀವ ಇದೆ ಅಥವಾ ಆ ವಸ್ತುವಿಗೆ ಜೀವ ಇಲ್ಲ ಅಂಥೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಟ್ ಈಸ್ ಚೇಸಿಂಗ್ ಅ ಮೌಸ್. ಸೊ ಕ್ಯಾಟ್ ಆ ಒಂದು ಮೌಸನ್ನು ಅಥವಾ ರ್ಯಾಟನ್ನು ಚೇಸ್ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ರ್ಯಾಟ್ ಏನಾದರೂ ಓಡ್ ಹೋದರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ದಟ್ ಪರ್ಟಿಕ್ಯುಲರ್ ರ್ಯಾಟ್ ಈಸ್ ಇನ್ ಅ ಲೈವ್ಲಿ ಕಂಡೀಷನ್ ಅಲ್ವಾ. ಸಪೋಸ್ ಅದು ಓಡೇ ಹೋಗಿಲ್ಲ ಅಂತಂದರೆ ಸೊ ನಾವು ಕನ್ಕ್ಲೂಷನ್ ಮಾಡ್ತೀವಿ ಅಥವಾ ಜಡ್ಜ್ಮೆಂಟ್ ಮಾಡ್ತೀವಿ ದಟ್ ಪರ್ಟಿಕ್ಯುಲರ್ ರ್ಯಾಟ್ ಏನಾಗಿದೆ, ಇಟ್ ಈಸ್ ಇನ್ ಅ ಲೈವ್ ಕಂಡೀಷನ್, ಅಂದರೆ ಅದು ಸತ್ತು ಹೋಗಿದೆ, ಅದಕ್ಕೆ ಜೀವ ಇಲ್ಲ ಅಂಥೇಳಿ. ಸೊ ಈ ರೀತಿಯಾದ ಕೆಲವೊಂದೊಂದು ಕಂಡೀಷನ್ಸ್ ಇಟ್ಕೊಂಡು ನಾವು ಯಾವುದೋ ಒಂದು ವಸ್ತುವನ್ನು ಜೀವ ಇದೆ ಅಥವಾ ಜೀವ ಇಲ್ಲ ಅಂತ ಹೇಳಿ ಫೈನಲ್ ಆಗಿ ನಾವು ಡಿಸಿಷನ್ ಮಾಡಲಿಕ್ಕೆ ಬರಲ್ಲ. ಯಾಕೆ ಅಂತಂದರೆ ಈಗ ನಾವು ಜಸ್ಟ್ ಮೂಮೆಂಟನ್ನೇ, ಈಗ ನಾವೇನು ರ್ಯಾಟನ್ನು ಚೇಸ್ ಮಾಡ್ತು ಅನ್ನೋದನ್ನು ನಾವು ಸೈಂಟಿಫಿಕಲಿ ಮೂವ್ಮೆಂಟ್ ಅಂತ ಹೇಳಿ ಏನು ಕರಿತೀವೋ, ಸೊ ಮೂವ್ಮೆಂಟ್ ಆ ಒಂದು ಟರ್ಮಿನಾಲಜಿಯನ್ನು ಇಟ್ಕೊಂಡು ವಿ ಕೆನಾಟ್ ಫೈಂಡ್ ಔಟ್ ದ ಲೈಫ್ ಪ್ರಾಸೆಸ್ ಅಥವಾ ವಿ ಕೆನಾಟ್ ಜಡ್ಜ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಈಸ್ ಅ ಲೈವ್ ಆರ್ ಅ ಲೈಫ್. ಬಿಕಾಸ್ ಪ್ಲ್ಯಾಂಟ್ಸ್ ಅದು ಮೂವ್ಮೆಂಟ್ ಮಾಡಲ್ಲ. ಯಾರೇ ಅಂದರೆ ಬಂದುಬಿಟ್ಟು ಆ ಮರವನ್ನು ಕಡಿತಾ ಇದ್ದಾರೆ ಅನ್ನಲಿ ಅಥವಾ ಬೇರೆ ಯಾವುದೇ ಫಾರಿನ್ ಬಾಡೀಸ್ ಬರಲಿ ಅಥವಾ ಬೇರೆ ಯಾವುದೇ ಡೇಂಜರಸ್ ಆಗಲಿ, ಮರ ಜಾಗ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ಅದು ನಿಂತಲ್ಲೇ ನಿಂತಿರುತ್ತೆ ಅಲ್ವಾ. ಅಂದರೆ ಅಲ್ಲಿ ಮೂವ್ಮೆಂಟ್ ಇಲ್ಲ, ಇಟ್ ಕೆನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ಸೊ ಮರ ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಿಲ್ಲ ಅಂತಂದರೆ ಸೊ ನಾವು ಅದನ್ನು ಹಾಗಾದರೆ ಡೆಡ್ ಬಾಡಿ ಅಂತ ಹೇಳೋಕ್ಕಾಗುತ್ತಾ ಅಥವಾ ವೆದರ್ ಇಟ್ ಈಸ್ ಅಲೈವ್ ಅಂತ ಹೇಳೋಕ್ಕಾಗುತ್ತಾ? ನೋ. ಸೊ ವಿ ಆರ್ ರಾಂಗ್. ಸೊ ಪ್ಲ್ಯಾಂಟ್ ನಮ್ಗೆ ಗೊತ್ತಿದೆ, ಪ್ಲ್ಯಾಂಟ್ ಈಸ್ ಆಲ್ಸೋ ಅ ಲಿವಿಂಗ್ ಬೀಯಿಂಗ್ ಅಲ್ವಾ. ಸೊ ಹಾಗಾದರೆ ಪ್ಲ್ಯಾಂಟನ್ನು ಯಾವ ಬೇಸಿಸ್ ಮೇಲೆ ಅದನ್ನು ಲಿವಿಂಗ್ ಅಂತ ಹೇಳ್ತೀವಿ? ಎಸ್, ಬೈ ಸೀಯಿಂಗ್ ದ ಲೀಫ್ ಅಲ್ವಾ. ಅದರಲ್ಲಿರುವಂಥ ಲೀವ್ಸ್ಗಳನ್ನು ನೋಡಿ, ಎಸ್ ದ ಹೋಲ್ ಪ್ಲ್ಯಾಂಟ್ ಈಸ್ full of a green leaves, so we can say that plant is a lively body ಅಂತ ನಾವು ಅಂದ್ಕೊಂಡ್ರೆ, that means on the basis of the color we are going to judge that particular plant is having a life ಅಂತ ಹೇಳಿದ್ರೆ ಅದು ಕೂಡ ಕೆಲವೊಂದು ಸಲ ತಪ್ಪಾಗುತ್ತೆ. ಯಾಕಂದರೆ ಆ ಒಂದು ಲೀಫ್ ಏನಾಗಿದೆ, ಸೊ ಏಜ್ ಬೈ ಏಜ್ ತನ್ನ ಕಲರನ್ನು ಮೇ ಬಿ ಇಟ್ ಟರ್ನ್ ಟು ಎ ಲೈಟ್ ಅಥವಾ ಪೇಲ್ ಯೆಲ್ಲೋ ಕಲರ್ ಬರುತ್ತೆ ಅಥವಾ ಆ ಗ್ರೀನಲ್ಲಿ ಗ್ರೀನಿಶನ್ನ ಕಳ್ಕೊತಾ ಬರುತ್ತೆ. ಸೊ ಅವಾಗ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾದರೆ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಆ ಗಿಡವನ್ನು ನಾವು ಅಲೈವ್ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಹಾಗಾದರೆ ಯಾವ ಕ್ಯಾರೆಕ್ಟರಿಸ್ಟಿಕ್ಸನ್ನು ಇಟ್ಕೊಂಡು ನಾವು ಈಗ ಒಂದು ಜೀವಿಯನ್ನು ಲೈವ್ ಅಥವಾ ಅಲೈವ್ ಅಂತ ಹೇಳುವಂಥದ್ದು ಅಲ್ವಾ. ಇವೆಲ್ಲ ನಮ್ಮ ಕಣ್ಣೆದುರುಗಡೆ ಇರುವಂತಹ ರಿಯಲ್ ಟ್ರೂತ್ಸ್ ಇವೆಲ್ಲ. ಅದೇ ರೀತಿ ನೀವು ವೈರಸ್ಸನ್ನು ತಗೊಳ್ಳಿ. ಸೊ ವೈರಸ್ ಆ್ಯಕ್ಚುಲಿ ಇಟ್ ಈಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ವಾ. ಆದರೆ ಸೊ ಅಂಟಿಲ್ ಇಟ್ ಈಸ್ ಎಂಟರ್ಸ್ ಟು ದ ಹೋಸ್ಟ್ ಬಾಡಿ, ಸೊ ಅದು ಹೋಸ್ಟ್ ಸೆಲ್ಲನ್ನು ಹೋಸ್ಟ್ ಬಾಡಿಯನ್ನು ಎಂಟರ್ ಆಗೋ ತನಕನೂ ಇಟ್ ಆ್ಯಕ್ಟ್ ಆ್ಯಸ್ ಎ ಅಲೈವ್. ಅದು ಸತ್ತ ಹಾಗೇ ಇರುತ್ತೆ, ಅದಕ್ಕೆ ಯಾವ ಆ್ಯಕ್ಟಿವಿಟೀಸ್ ಇರೋದಿಲ್ಲ, ತಾನು ಒಬ್ಬ ವೈರಸ್ ಇಲ್ಲಿದೆ ಅನ್ನೋದನ್ನು ಕೂಡ ಅದು ತೋರಿಸ್ಕೊಂಡಿರಲ್ಲ. ಯಾವಾಗ ಆ ಪರ್ಟಿಕ್ಯುಲರ್ ವೈರಸ್ಸಿಗೆ ಒಂದು ಹೋಸ್ಟ್ ಸಿಗುತ್ತೋ,
ವೆದರ್ ಇಟ್ ಈಸ್ ಅ ಹ್ಯೂಮನ್ ಇರ್ಬೋದು, ವೆದರ್ ಇಟ್ ಈಸ್ ಅ ಅನಿಮಲ್ ಇರ್ಬೋದು, ಆರ್ ಇಟ್ ಈಸ್ ಅ ಪ್ಲಾಂಟ್ ಇರ್ಬೋದು. ಸೊ ಆಗ ಇಟ್ ಬಿಕಮ್ ಅ ವೆರಿ ಆ್ಯಕ್ಟಿವ್ ಆ್ಯಂಡ್ ಇಟ್ ಶೋಸ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಸೊ ಅವಾಗ ಏನಾಯ್ತು, ಅದು ಒಂದು ಲೈವ್ ಅಂತ ಹೇಳ್ತೀವಿ. ಅಂಟಿಲ್ ಅದು ಹೋಸ್ಟ್ ಸಿಗೋ ತನಕ ಅದು ಲೈವ್ ಆಗಿತ್ತು. ಸೊ ಈಗ ಹೋಸ್ಟ್ ಸಿಕ್ಕಿದ ಕೂಡಲೇ ಅದು ಲೈವ್ ಆಯಿತು. ಹಾಗಾದರೆ ಹೇಗೆ ಜಡ್ಜ್ಮೆಂಟ್ ಮಾಡೋದು? ಸೊ ಅಂದರೆ ಅದರ ಅರ್ಥ, ಜಸ್ಟ್ ಬೈ ಸೀಯಿಂಗ್ ದ ಫಿಸಿಕಲ್ ಅಪಿಯರೆನ್ಸ್ ಆರ್ ಜಸ್ಟ್ ಬೈ ಸೀಯಿಂಗ್ ದ ಫಿಸಿಕಲ್ ಮೂಮೆಂಟ್ ಮೇಲೆ ವಿ ಕೆನಾಟ್ ಫೈಂಡ್ ಔಟ್ ವೆದರ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಈಸ್ ಹ್ಯಾವಿಂಗ್ ಎ ಲೈಫ್ ಆರ್ ನಾಟ್. ಸೊ ಹಾಗಾಗಿ ನಾವು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಇಟ್ಕೊಂಡು, ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸನ್ನ ಆಧಾರವಾಗಿಟ್ಕೊಂಡು ನಾವು ಆ ಆರ್ಗ್ಯಾನಿಸಮ್ಗೆ ಲೈಫ್ ಇದೆಯಾ ಅಥವಾ ಇಲ್ಲ ಅಂಥೇಳಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಸೊ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸನ್ನೇ ನಾವೇನಂತ ಕರೆಯೋದು, ಲೈಫ್ ಪ್ರಾಸೆಸ್. ಓಕೆ, ಸೊ ಅಲ್ಲಿಗೆ ಲೈಫ್ ಪ್ರಾಸೆಸ್ ಅಂದರೆ ಇಟ್ ಈಸ್ ಅ ಪ್ರಾಸೆಸ್ ಟುಗೆದರ್ ಪರ್ಫಾರ್ಮ್ ದ ಮೇಂಟೆನೆನ್ಸ್ ಆಫ್ ಜಾಬ್, ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಲೈಫ್ ಪ್ರಾಸೆಸ್. ಟುಗೆದರ್ ಪರ್ಫಾರ್ಮ್ಸ್ ದಿಸ್ ಮೇಂಟೆನೆನ್ಸ್ ಆಫ್ ಜಾಬ್. ಏನದು ಮೇಂಟೆನೆನ್ಸ್ ಆಫ್ ಜಾಬ್? Maintenance of job. Together, life process means it's a process together performs this maintenance of job. ಅಂದರೆ ದೇಹದಲ್ಲಿ ಆಗ್ತಕ್ಕಂತಹ ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಒಟ್ಟಾಗಿ ಸೇರಿಸಿ ಮಾಡ್ತಕ್ಕಂಥ ಒಂದು ಕ್ರಿಯೆಯನ್ನು ಏನಂತ ಕರಿತೀವಿ ನಾವು, ಜೀವನ ಕ್ರಿಯೆಗಳು ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಮೇಂಟೆನೆನ್ಸ್ ಆಫ್ ಜಾಬ್ ಅಂದರೆ ಯಾವುದೇ ಒಂದು ಕೆಲಸವನ್ನು ಆ ಒಂದು ದೇಹ ಮೇಂಟೈನ್ ಮಾಡಬೇಕು ಅಂದರೆ ಇಟ್ ರಿಕ್ವೈರ್ಸ್ ಎನರ್ಜಿ ಅಲ್ವಾ. ಅದಕ್ಕೇನು ಬೇಕು? ಎನರ್ಜಿ ಬೇಕು. ಸೊ ಆ ಎನರ್ಜಿಯನ್ನು ಎಲ್ಲಿಂದ ಪಡ್ಕೊತೀವಿ ನಾವು? ಸೊ ವಿ ಆರ್ ಗೆಟ್ಟಿಂಗ್ ದೋಸ್ ಎನರ್ಜಿ ಫ್ರಮ್ ದ ಫುಡ್. ಸೊ ಫುಡ್ಡಿಂದ ತೊಗೊತೀವಿ. ಸೊ ಅಲ್ಲಿಗೆ ಫುಡ್ ಓದ್ತಾ ಇದ್ದೀವಿ ಅಂತಂದರೆ ಸೊ ನಮಗೆ ನ್ಯೂಟ್ರಿಷನ್ ಬಗ್ಗೆ ಮಾಹಿತಿ ಗೊತ್ತಿರಬೇಕಲ್ವಾ. ಸೊ ಹೌ ವಿ ಆರ್ ಗೆಟಿಂಗ್ ದ ಫುಡ್, ಫ್ರಮ್ ವೇರ್ ವಿ ಆರ್ ಗೆಟಿಂಗ್ ದ ಫುಡ್, ಸೊ ಅದೆಲ್ಲ ಬೇಕು. ದಟ್ ಈಸ್ ಕಾಲ್ಡ್ ಆಸ್ ಎ ನ್ಯೂಟ್ರಿಷನ್. ಸೊ ನಾವು ತೊಗೊಂಡಿರುವಂಥ ಫುಡ್ ಏನಾಗಬೇಕು? ಬ್ರೇಕ್ ಡೌನ್ ಆಗಬೇಕು. ಸೊ ಬ್ರೇಕ್ ಡೌನ್ ಆಗಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಎನರ್ಜಿಯಾಗಿ ಕನ್ವರ್ಟ್ ಆದರೆ ಮಾತ್ರ ನಮಗೆ ವರ್ಕ್ ಮಾಡಲಿಕ್ಕೆ ಆಗುತ್ತೆ. ಸೊ ನಾವು ತಿಂದಿರುವಂಥ ಫುಡ್ಡನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಏನು ಬೇಕು ನಮಗೆ? ವಿ ನೀಡ್ ಆಕ್ಸಿಜನ್. ಸೊ ಅಲ್ಲಿಗೆ ಆಕ್ಸಿಜನ್ ಬೇಕು ಅಂತಂದರೆ ಸೊ ವಿ ನೀಡ್ ಟು ಸ್ಟಡಿ ಅ ಒನ್ ಮೋರ್ ಪ್ರಾಸೆಸ್ ದಟ್ ಈಸ್ ಕಾಲ್ಡ್ ಆಸ್ ಎ ರೆಸ್ಪಿರೇಷನ್ ಅಲ್ವಾ. ಸೊ ರೆಸ್ಪಿರೇಷನ್. ಸೊ ನ್ಯೂಟ್ರಿಷನ್ ಇಟ್ ಈಸ್ ರಿಗಾರ್ಡಿಂಗ್ ದ ಫುಡ್, respiration is regarding the taking of oxygen and given out the carbon dioxide, and these two are also called as a life process. ಆದರೆ ಈ ನ್ಯೂಟ್ರಿಷನ್, ರೆಸ್ಪಿರೇಷನ್ ಏನು ಈ ಒಂದು ಪ್ರೋಸೆಸ್ನ ನಾವು ಸ್ಟಡಿ ಮಾಡ್ತೀವೋ, ಈ ಪ್ರಾಸೆಸ್ಗಳು ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಲೈಕ್ ನಾವು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆರ್ ಎ ಸಿಂಪ್ಲರ್ ಆರ್ಗ್ಯಾನಿಸಮ್ ಅಂತ ಏನು ಹೇಳ್ತೀವಲ್ಲ. ಸೊ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಅಮೀಬಾವನ್ನು ತೊಗೊಂಡ್ರೆ, ಸೊ ಅಮೀಬಾ ಈಸ್ ಅ ಲಿವಿಂಗ್ ಬೀಯಿಂಗ್ ಅಲ್ವಾ. ಆದರೆ ಅಮೀಬಾದಲ್ಲಿ ದೇರ್ ಈಸ್ ನಾಟ್ ಅ ಸ್ಪೆಷಲ್ ಸ್ಟ್ರಕ್ಚರ್ ಟು perform a nutrition or a special structure to perform the respiration. ಅಲ್ಲಿ ಆ ರೆಸ್ಪಿರೇಷನ್ ಆಗಲಿಕ್ಕೆ ಅಂಥೇಳಿ ಯಾವುದೇ ರೀತಿಯಾದ ಸ್ಪೆಷಲ್ ಸ್ಟ್ರಕ್ಚರ್ ಇಲ್ಲ, ಯಾವುದೇ ರೀತಿಯಾದ ಸ್ಪೆಷಲ್ ಆದಂತಹ ಆರ್ಗನ್ಸ್ಗಳಿಲ್ಲ. ಬಟ್ ಈವನ್ ದೋ ವಿ ಆರ್ ಕನ್ಸಿಡರ್ ದ ಅಮೀಬಾ ಆ್ಯಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಅಲ್ಲಿ ಏನಾಗಿದೆ ಅಂದರೆ ದಟ್ ಅಮೀಬಾ ಈಸ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ವಿತ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಅ ಪ್ರಾಸೆಸ್ ಕಾಲ್ಡ್ ಎಸ್ ಎ ಡಿಫ್ಯೂಷನ್. ಸೊ ಡಿಫ್ಯೂಷನ್ ಪ್ರಾಸೆಸ್ ಮೂಲಕ ಇಟ್ ಪರ್ಫಾರ್ಮ್ಸ್ ಆಲ್ ಇಟ್ ಬಾಡಿ ಆ್ಯಕ್ಟಿವಿಟಿ. ನನಗೇನು ಬೇಕೋ ಆ ಫುಡ್ಡನ್ನು ತೊಗೊಳುತ್ತೆ, ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ, ಉಸಿರಾಟ ಮಾಡುತ್ತೆ, ಬೇಡದೇ ಇರೋ ವಸ್ತುವನ್ನು ಏನು ಮಾಡುತ್ತೆ, ದೇಹದಿಂದ ಹೊರಗಡೆ ಹಾಕುತ್ತೆ. ಸೊ ದ್ಯಾಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ದ ಕೇಸ್ ಆಫ್ ಎ ಸ್ಮಾಲರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಲೈಕ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಮೇ ಬಿ ಪ್ಯಾರಾಮೀಷಿಯಮ್ ತೊಗೊಳ್ಳಿ, ಯುಗ್ಲಿನಾ ತೊಗೊಳ್ಳಿ ಅಥವಾ ಅಮೀಬಾ. ಸೊ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ದೆರ್ ಈಸ್ ನೋ ಅ ಸ್ಪೆಷಲ್ ಬಾಡಿ ಸ್ಟ್ರಕ್ಚರ್ ಆಗಲಿ ಅಥವಾ ಬಾಡಿ ಆರ್ಗನ್ ಆಗಲಿ ಇರಲ್ಲ. ಆದರೆ ನಾವು ಹೈಯರ್ ಆರ್ಗ್ಯಾನಿಸಮಿಗೆ ಬಂದ ಹಾಗೆ, ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮಿಗೆ ಬಂದ ಹಾಗೆ ದೇ ಹ್ಯಾವ್ ಎ ಸಪ್ರೇಟ್ ಆರ್ಗನ್ಸ್ ಟು ಪರ್ಫಾರ್ಮ್ ಎ ಸಪ್ರೇಟ್ ಫಂಕ್ಷನ್ಸ್ ಅಲ್ವಾ. ಈಗ ರೆಸ್ಪಿರೇಷನ್ ಅಂತಂದರೆ ದೇ ಹ್ಯಾವ್ ಎ ಸಪ್ರೇಟ್ ಆರ್ಗನ್. ಹಾಗೆ ಡೈಜೆಷನ್ ಅಂದರೆ ವಿ ಹ್ಯಾವ್ ಎ ಸಪ್ರೇಟ್ ಆರ್ಗನ್. ಅದೇ ಥರ ಎಕ್ಸ್ಕ್ರೀಷನ್ ಅಂದರೆ ವಿ ಹ್ಯಾವ್ ಎ ಸಪ್ರೇಟ್ ಆರ್ಗನ್. ಆರ್ ಸರ್ಕ್ಯುಲೇಷನ್ ಅಂತಂದರೂ ವಿ ಹ್ಯಾವ್ ಎ ಸಪ್ರೇಟ್ ಆರ್ಗನ್. ಸೊ ಪ್ರತಿಯೊಂದು ಬಾಡಿ ಪಾರ್ಟ್ಸು ಏನಾಗುತ್ತೆ, ಸೊ ತನಗೇನು ಕೆಲಸ ವಹಿಸಿದೆಯೋ ಆ ಕೆಲಸವನ್ನು ಮಾತ್ರ ಮಾಡುತ್ತೆ. ಸೊ ಈಗ ನಾವು ಹೈಯರ್ ಆರ್ಗ್ಯಾನಿಸಮ್ಗೆ ತೊಗೊಂಡಾಗ ರೆಸ್ಪಿರೇಷನ್ ಮತ್ತು ನ್ಯೂಟ್ರಿಷನ್ ಕೆಲಸ ದೇಹದ ಯಾವುದೋ ಒಂದು ಭಾಗದಲ್ಲಿ ಆಗ್ತಾ ಇರುತ್ತೆ. ಈಗ ಡೈಜೆಷನ್ ಅಂದರೆ ಸ್ಟಮಕ್ಕಲ್ಲಿ ಆಗ್ತಾ ಇರುತ್ತೆ. ರೆಸ್ಪಿರೇಷನ್ ಲಂಗ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಆದರೆ ಆ ಲಂಗ್ಸಲ್ಲಿ ನಡೀತಕ್ಕಂಥ ರೆಸ್ಪಿರೇಷನ್ ಅಂದರೆ ಆಕ್ಸಿಜನ್ ತೊಗೊಳ್ಳುವಂಥದ್ದು, ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಡುವಂಥದ್ದು ಕೇವಲ ಲಂಗ್ಸಿಗೆ ಮಾತ್ರ ಸಂಬಂಧಪಟ್ಟಿದ್ದ?
ನೋ. ಸೊ ಆ ಒಂದು ಎನರ್ಜಿ ದೇಹದ ಎಲ್ಲ ಭಾಗಕ್ಕೆ ಬೇಕೇ ಬೇಕು. ಸೊ ಡೈಜೆಷನ್ ಅಂದರೆ ಹೊಟ್ಟೆಯಲ್ಲಿ ಆಗಿರುವಂಥ ಫುಡ್ ಡೈಜೆಷನ್ ಏನು ಅದು ಹೀರ್ಕೊಳ್ಳುತ್ತಲ್ವ, ಅಬ್ಸಾರ್ಬ್ ಮಾಡುತ್ತೆ ಏನನ್ನ, ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟನ್ನ ಏನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೋ ಅದು ಕೇವಲ ಹೊಟ್ಟೆಗೆ ಮಾತ್ರ ಸೀಮಿತನ ಇಲ್ಲ. ದಟ್ ಹ್ಯಾಸ್ ಟು ಟ್ರಾನ್ಸ್ಫರ್ ಥ್ರೂ ಆಲ್ ಔಟ್ ದ ಬಾಡಿ. ಸೊ ಅಲ್ಲಿಗೆ ನ್ಯೂಟ್ರಿಷನ್ ಮತ್ತು ರೆಸ್ಪಿರೇಷನ್ ಜೊತೆಗೆ ವಿ ನೀಡ್ ಒನ್ ಮೋರ್ ಇಂಪಾರ್ಟೆಂಟ್ ಆರ್ಗನ್. ಯಾವುದದು? ಟ್ರಾನ್ಸ್ಪೋರ್ಟೇಷನ್ ಅಲ್ವಾ? ಸೊ ಟ್ರಾನ್ಸ್ಪೋರ್ಟೇಷನ್ನ ನೋಡ್ಕೊಳ್ಳುವಂಥ ಆರ್ಗನ್ಸ್ ಕೂಡ ಏನು, ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಫಸ್ಟ್ ಡೆಫಿನೇಷನ್ ಹೇಳಿದ್ದು ಲೈಫ್ ಪ್ರೋಸೆಸ್ ಅಂದರೆ ಏನು? ಲೈಫ್ ಪ್ರೋಸೆಸ್ ಮೀನ್ಸ್ ಇಟ್ಸ್ ಎ ಪ್ರೋಸೆಸ್ ಆಫ್ ಟುಗೆದರ್ ಫಂಕ್ಷನ್. ಅಲ್ಲಿ ಎಲ್ಲ ಒಟ್ಟು ಸೇರಿ ಕೆಲಸ ಮಾಡುತ್ತೆ, ಒಂದು ಕೆಲಸ ಮಾಡೋದಿಲ್ಲ. ಸೊ ಇಟ್ ಈಸ್ ಎ ಪ್ರಾಸೆಸ್. ಸೊ ಟುಗೆದರ್ ಫಂಕ್ಷನ್ ದಿಸ್ ಮೈಂಟೆನೆನ್ಸ್ ಆಫ್ ಜಾಬ್ ಅಂದರೆ ತಮಗೆ ಕೊಟ್ಟಿರೋ ಅಂಥ ಒಂದು ಕೆಲಸವನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಸೊ ಎಲ್ಲ ಆರ್ಗನ್ಸ್ಗಳು ಏನಾಗಬೇಕು, ಒಟ್ಟಿಗೆ ಸೇರಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಜೀವನ ಕ್ರಿಯೆಗಳು, ಲೈಫ್ ಪ್ರಾಸೆಸ್ ಅಂತ ಹೇಳಿ ಕರಿತೀವಿ. ಸೊ ನಿಮ್ಗೆ ಇಲ್ಲೇ ಲಿಂಕ್ ಆಗುತ್ತಲ್ವಾ, ಲೈಕ್ ನ್ಯೂಟ್ರಿಷನ್. ಸೊ ಅಂದರೆ ಎನರ್ಜಿ ಬೇಕು. ಸೊ ಆ ಎನರ್ಜಿ ನಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಆಗಬೇಕು ಅಂದರೆ ಅಲ್ಲಿ ಆಕ್ಸಿಜನ್ ಬೇಕು, ಅಂದರೆ ರೆಸ್ಪಿರೇಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನ್ಯೂಟ್ರಿಷನ್ ಮತ್ತು ರೆಸ್ಪಿರೇಷನ್ ಆಗಬೇಕು ಅಂದರೆ ಅಲ್ಲಿ ಪ್ರೊಡಕ್ಷನ್ ಆಗಿರುವಂಥ ಎನರ್ಜಿಯನ್ನು ದ ಟ್ರಾನ್ಸ್ಪೋರ್ಟಿಂಗ್ ಆರ್ಗನ್ಸ್ ಹ್ಯಾಸ್ ಟು ಟ್ರಾನ್ಸ್ಪೋರ್ಟ್ ಥ್ರೂ ಔಟ್ ಅವರ್ ಬಾಡಿ. ಓಕೆ. ಸೊ ನೆಕ್ಸ್ಟ್ ಈಗೆಲ್ಲ ಕೆಲಸ ಆಯಿತು, ರೆಸ್ಪಿರೇಷನ್ ಆಯಿತು, ಡೈಜೆಷನ್ ಆಯಿತು, ದೆನ್ ಟ್ರಾನ್ಸ್ಪೋರ್ಟೇಷನ್ ಆಯಿತು. ಸೊ ಅಟ್ ದ ಸೇಮ್ ಟೈಮ್ ಎಲ್ಲ ಕೆಲಸಗಳು ನಡೆಯುವಾಗ ಏನಾಗುತ್ತೆ, ದ ಬಾಡಿ ಹ್ಯಾಸ್ ಟು ಪ್ರೊಡ್ಯೂಸ್ ಸಮ್ ಆಫ್ ದ ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ಅಲ್ವಾ? ಎಲ್ಲ ಕೆಲಸ ನಡಿಬೇಕಾದ್ರೆ ಈಗ ಕಿಚನಲ್ಲಿ ನಾವು ಒಂದು ಮೆನು ಪ್ರಿಪೇರ್ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಡಿಶ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದಾಗ ನಿಮ್ಗೆ ಗೊತ್ತಿದೆ, ಎಷ್ಟೇ ಕ್ಲೀನಾಗಿರೋ ಫುಡ್ಡನ್ನು ತೊಗೊಂಡು ಬಂದು ನಾವು ಡಿಶ್ ಪ್ರಿಪೇರ್ ಮಾಡ್ತಿದ್ದೀವಿ ಅಂದರೂ ಕೂಡ ಸೊ ಅಲ್ಲೇನಾಗಿರುತ್ತೆ, ಅನ್ವಾಂಟೆಡ್ ವೇಸ್ಟ್ ಸಬ್ಸ್ಟೆನ್ಸಸ್ ಸಿಕ್ಕೇ ಸಿಗುತ್ತಲ್ವ. ಮೇ ಬಿ ಸಿಪ್ಪೆ ಇರ್ಬೋದು, ಅಥವಾ ಎಲೆ ಇರ್ಬೋದು, ಅಥವಾ ಕೆಲವೊಂದು ಪಾರ್ಟ್ ಹಾಳಾಗಿರುವಂಥದ್ದು ಇರ್ಬೋದು. ಈ ರೀತಿ ಸಿಕ್ಕೇ ಸಿಗುತ್ತೆ ಅನ್ವಾಂಟೆಡ್ ಸಬ್ಸ್ಟೆನ್ಸಸ್. ಸೊ ಹಾಗೆ ದೇಹದಲ್ಲಿ ಇಷ್ಟೆಲ್ಲ ಕೆಲಸ ಆಗಬೇಕಾದ್ರೆ ಅಲ್ಲೂ ಕೂಡ ಏನು ಸಿಗುತ್ತೆ ನಮಗೆ, ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ಸಿಗುತ್ತೆ. ಸೊ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ದೀಸ್ ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ಹ್ಯಾಸ್ ಟು ಗೋ ಔಟ್ ಫ್ರಮ್ ಅವರ್ ಬಾಡಿ. ಅದು ಡೈಲಿ ನಮ್ಮ ದೇಹದಿಂದ ಏನಾಗಬೇಕು, ಅದು ಹೊರಗಡೆ ಹೋಗಲೇಬೇಕು. ಇಲ್ಲ ಅಂತಂದರೆ ಇಟ್ ಟರ್ನ್ಸ್ ಇಂಟು ಎ ಟಾಕ್ಸಿಕ್ ಸಬ್ಸ್ಟೆನ್ಸಸ್. ಅದೇ ಏನಾಗುತ್ತೆ, ವಿಷ ಆಗಿ ಹೋಗುತ್ತೆ. ಆ್ಯಂಡ್ ವಿಷ ಆಯಿತು ಅಂತಂದರೆ ಸೊ ಇಟ್ ಲೀಡ್ಸ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ಅಲ್ವಾ? ಸೊ ಹಾಗಾದರೆ ಈ ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ಪ್ರೊಡಕ್ಷನ್ ಆಯಿತು ಅಂದಾಗ ಆ ಅನ್ವಾಂಟೆಡ್ ಸಬ್ಸ್ಟೆನ್ಸನ್ನ ಏನು ಮಾಡಬೇಕು, ದೇಹದಿಂದ ಹೊರಗಡೆ ಕಳಿಸ್ಬೇಕು. ಸೊ ಆ ಕೆಲಸವನ್ನು ಯಾರು ಮಾಡುತ್ತೆ, ಎಕ್ಸ್ಕ್ರೀಷನ್ ಅಲ್ವಾ? ಲೈಕ್ ಎಕ್ಸ್ಕ್ರೀಟರಿ ಆರ್ಗನ್ಸ್ಗಳು ಆ ಕೆಲಸ ಮಾಡುತ್ತೆ. ಸೊ ಈ ಎಲ್ಲ ಆರ್ಗನ್ಸ್ಗಳು ಎಲ್ಲ ಪ್ರೋಸೆಸ್ನ ಏನು ಮಾಡುತ್ತೆ, ಟುಗೆದರ್ ಆಗಿ ಮಾಡುತ್ತೆ. ಆ ಒಂದು ಪ್ರೋಸೆಸ್ನ ಏನಂತೀವಿ ನಾವು, ಲೈಫ್ ಪ್ರೋಸೆಸ್. ಸೊ ಈ ಒಂದು ಚಾಪ್ಟ್ರಲ್ಲಿ ನೀವು ಈ ಎಲ್ಲ ನಾನೇನಿಲ್ಲಿ ಬರ್ತಿದ್ದೀನಲ್ಲ, ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್, ಈ ಎಲ್ಲ ಪ್ರೋಸೆಸ್ಗಳನ್ನು ಸೊ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೇಲ್. ಸೊ ಈ ಒಂದು ಚಾಪ್ಟ್ರಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಹೌ ದ ನ್ಯೂಟ್ರಿಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಲೈಕ್ animals and how it is takes place in plants. In the same way, the respiration and also how the transportation will takes place in plants and in also in animal, and excretion how it is takes place in plants and also it takes place in animals. ಅಂದರೆ ಬೋತ್ ಎಕ್ಸ್ಟ್ರೀಮ್ ಕೇಸಸಲ್ಲಿ ನಾವು ಏನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಅಂದರೆ ಸಸ್ಯದಲ್ಲಿ ಹೇಗಾಗುತ್ತೆ ಅಥವಾ ಪ್ರಾಣಿಗಳಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡ್ತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಟ್ರಿಷನ್ ಬಗ್ಗೆ ನೋಡೋಣ. ಸೊ ನ್ಯೂಟ್ರಿಷನ್ ಯಾವ ರೀತಿಯಾಗಿ ನಡೆಯುತ್ತೆ. ಓಕೆ, ವೆಲ್ ಲೆಟ್ಸ್ ಸ್ಟಾರ್ಟ್ ದ ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದ್ಯಾಟ್ ಈಸ್ ನ್ಯೂಟ್ರಿಷನ್. As I already mentioned, the nutrition means it is a production of energy ಅಲ್ವಾ? ನಮಗಲ್ಲಿ ನ್ಯೂಟ್ರಿಷನ್ ಅಂತಂದ್ರೆ ಏನು, ಎನರ್ಜಿ ಪ್ರೊಡಕ್ಷನ್ ಆಗಬೇಕು. ಸೊ ಎನರ್ಜಿ ಪ್ರೊಡಕ್ಷನ್ ಆಗಬೇಕು ಅಂದರೆ ವಿ ನೀಡ್ ಅ ಫುಡ್. ಸೊ ಹಾಗಾದರೆ ಇಲ್ಲಿ ಒಂದು ಕ್ವೆಶನ್ ಅರೈಸ್ ಆಗುತ್ತೆ, ಹೌ ದ ಆರ್ಗ್ಯಾನಿಸಮ್ ಆರ್ ಹೌ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಲ್ ಗೆಟ್ ದೀಸ್ ಫುಡ್, ಹೇಗೆ ಪಡ್ಕೊತವೆ ಫುಡ್ಡನ್ನು? ಸೊ ಇಲ್ಲಿ 2 ಮೆಥಡ್ಸಿಂದ ಲಿವಿಂಗ್ ಆರ್ಗ್ಯಾನಿಸಮ್ಗಳು ಫುಡ್ಡನ್ನು ಏನು ಮಾಡುತ್ತೆ, ಕನ್ಸ್ಯೂಮ್ ಮಾಡ್ಕೊತವೆ. ದ ಫಸ್ಟ್ ಥಿಂಗ್ ಈಸ್ autotrophic nutrition and second thing is heterotrophic
nutrition. Okay, today we'll just concentrate on autotrophic nutrition. ಓಕೆ, ಸೊ ಹಿಯರ್ ಆಟೋ ಮೀನ್ಸ್ ಸ್ವಂತಕ್ಕೆ, ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುವಂತಹ, ಪ್ರಿಪೇರ್ ಮಾಡುವಂತಹ ಆ ಒಂದು ನ್ಯೂಟ್ರಿಷನ್ ಏನಂತ ಕರಿತೀವಿ ನಾವು ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ಹಿಯರ್ ಆಲ್ ದ ಗ್ರೀನ್ ಪ್ಲಾಂಟ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾ ವಿಲ್ ಕಮ್ ಅಂಡರ್ ದಿಸ್ ಕ್ಯಾಟಗರಿ, ದಟ್ ಈಸ್ autotrophic nutrition. So these plants and some bacteria, they have the capacity to prepare their own food by using the carbon dioxide and water in the presence of the sunlight. ಅಂದರೆ ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಮತ್ತು ನೀರನ್ನು ಬಳಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುವಂಥ ಒಂದು ಶಕ್ತಿ ಇದೆ. ಆ ಒಂದು ಕ್ರಿಯೆಗೆ ಏನಂತ ಕರಿತೀವಿ ನಾವು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಓಕೆ, ಇದು ಆಲ್ರೆಡಿ ನೀವು ಕಲ್ತಿದ್ದೀರಿ ಆಟೋಟ್ರೋಪಿಕ್ ಅಂತ. ಜಸ್ಟ್ ಐ ಆಮ್ ರಿಪೀಟಿಂಗ್ ದೋಸ್ ವರ್ಡ್ಸ್. ಓಕೆ, ಸೊ ಇಲ್ಲಿ ಕೆಲವೊಂದು ಹೊಸ ಟರ್ಮಿನಾಲಜೀಸ್ ಬರುತ್ತೆ. ಸೊ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ದೋಸ್ ಟರ್ಮಿನಾಲಜೀಸ್ ಬಿಕಾಸ್ ಇನ್ ಎಕ್ಸಾಮ್ ಆಲ್ಸೋ ವಿ ವಿಲ್ ಗೆಟ್ ದ ಕ್ವೆಶನ್ಸ್ ಆನ್ ದೋಸ್ ಟರ್ಮಿನಾಲಜಿ. ಸೊ ಹಾಗಾಗಿ ಗೊತ್ತಿರಬೇಕು ವಾಟ್ ಈಸ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಆ್ಯಂಡ್ ವಾಟ್ ಈಸ್ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಆ್ಯಂಡ್ ವಾಟ್ ಈಸ್ ಅ ಫೋಟೋಸಿಂಥೆಸಿಸ್. ಸೊ ಲೈಕ್ ದೋಸ್ ನ್ಯೂ ಟರ್ಮಿನಾಲಜೀಸ್ ಇರುತ್ತೆ. ಸೊ ನೀವು ಆ ಕ್ಯಾಚಿ ಟರ್ಮಿನಾಲಜಿಯನ್ನು ನೀವು ಹೆಚ್ಚು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಸೊ ಯು ಕ್ಯಾನ್ ಈಸಿಲಿ ರೈಟ್ ದ ಆನ್ಸರ್ಸ್ ಫ್ರಮ್ ವೆರೆವರ್ ದೇ ವಿಲ್ ಆಸ್ಕ್ ದ ಕ್ವೆಶನ್ಸ್. ಎಲ್ಲಿಂದನಾದರೂ ಕೇಳಿ ಈಸಿಯಾಗಿ ನೀವು ಆನ್ಸರ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಮೀನ್ಸ್ ದ ಪ್ಲಾಂಟ್ಸ್ ಆ್ಯಂಡ್ ಸಮ್ ಬ್ಯಾಕ್ಟೀರಿಯಾ ಹ್ಯಾವ್ ದ ಕೆಪಾಸಿಟಿ to prepare their own food by using the carbon dioxide and water in the presence of the sunlight. Okay, so adana ನಾವು autotrophic nutrition ಅಂತೀವಿ, and that process is called as photosynthesis. ಅಲ್ವಾ, ನಾವು ಆಲ್ರೆಡಿ 6th 7th ಕಲ್ತಾಗಿದೆ ದ್ಯುತಿ ಸಂಶ್ಲೇಷಣೆ ಅಂದ್ರೇನು. ದ್ಯುತಿ ಸಂಶ್ಲೇಷಣೆ ಅಂತಂದರೆ ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಮತ್ತು ನೀರನ್ನು ಬಳಸ್ಕೊಂಡು ಸಸ್ಯಗಳು ಏನು ಮಾಡ್ತವೆ, ತಮ್ಮ ಆಹಾರವನ್ನು ತಾವು ತಯಾರು ಮಾಡುತ್ತೆ. ಸೊ ಆ ಕ್ರಿಯೆಗೆ ಏನಂತ ಕರಿತೀವಿ ನಾವು ಫೋಟೋಸಿಂಥೆಸಿಸ್ ಅಂತ ಹೇಳಿ ಕರಿತೀವಿ ಅಲ್ಲ. ಓಕೆ, ಸೊ ಈಗ ಫೋಟೋಸಿಂಥೆಸಿಸ್ಸಿನ ನಾವು ರಿಯಾಕ್ಷನ್ನ ಬರೆಯೋಣ. ಓಕೆ, ಸೊ ಏನು ನಡೆಯುತ್ತೆ, ಈಗ ನಾವು ಹೇಳಿದ್ವಲ್ಲ, ಈಗ ನಾವೇನು ಜಸ್ಟ್ ಓರಲ್ ಹೇಳಿದ್ವಲ್ಲ, ಓರಲಿ ಆಗಿ ಹೇಗೆ ಪ್ಲಾಂಟ್ಸ್ ಪ್ರಿಪೇರ್ಸ್ ಇಟ್ಸ್ ಫುಡ್ ಅಂತ. ಸೊ ಅದನ್ನು ನಾವು ರಿಯಾಕ್ಷನಲ್ಲಿ ಬರೆಯೋಣ. ಸೊ 6CO2 ಪ್ಲಸ್ 12H2O ಗಿವ್ ರೈಸ್ ಟು C6H12O6 plus 6O2 plus 6H2O. So here in the presence of chlorophyll and sunlight. So this is the entire reaction of autotrophic nutrition, that is photosynthesis. Okay, so ಇದು photosynthesisನ ಒಂದು ರಿಯಾಕ್ಷನ್. ಸೊ ಈ ರಿಯಾಕ್ಷನ್ನೇ ಹೇಳ್ಬಿಡುತ್ತೆ ನೋಡಿ, ಏನಂತ ಹೇಳುತ್ತೆ, ಸೂರ್ಯನ ಬೆಳಕು ಇರಬೇಕಾದ್ರೆ ಸೊ ಕ್ಲೋರೋಫಿಲ್ ಎಲ್ಲಿರುತ್ತೆ, ಸಸ್ಯದ ಎಲೆಗಳಲ್ಲಿ ಇರುತ್ತಲ್ವಾ, ಕ್ಲೋರೋಪ್ಲಾಸ್ಟಿನಲ್ಲಿ ಕ್ಲೋರೋಫಿಲ್ ಇರುತ್ತೆ. ಸೊ ಆ ಕ್ಲೋರೋಫಿಲ್ ಸೂರ್ಯನ ಬೆಳಕು ಇದ್ದಾಗ ಏನನ್ನು ತಗೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಹೀರ್ಕೊಂಡು ಸೊ ಕ್ರಿಯೆಯನ್ನು ಮಾಡುತ್ತೆ. ಸೊ ಆಗ ಏನು ಉತ್ಪತ್ತಿ ಆಗುತ್ತೆ, C6H12O6 ಅಂದರೆ ಗ್ಲೂಕೋಸ್, ಕಾರ್ಬೋಹೈಡ್ರೇಟ್ ಏನಂತೀವಲ್ಲ, ಸೊ ಅದು ಫುಡ್ ಪ್ರಿಪ್ರೇಷನ್ ಆಗುತ್ತೆ, ಜೊತೆಗೆ ಆಕ್ಸಿಜನ್ ಲಿಬ್ರೇಷನ್ ಆಗುತ್ತೆ, ಆ್ಯಂಡ್ ಸಮ್ ಅಮೌಂಟ್ ಆಫ್ ದ ವಾಟರ್ ಇನ್ ದ ಫಾರ್ಮ್ ಆಫ್ ಎ ವೇಪರ್ ಏನಾಗುತ್ತೆ, ಅದು ರಿಲೀಸ್ ಆಗುತ್ತೆ. ಆ್ಯಂಡ್ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಅ ಫೋಟೋಸಿಂಥೆಸಿಸ್ ರಿಯಾಕ್ಷನ್. ಓಕೆ, ವೆಲ್ ಈಗ ನಿಮಗೆ ಈ ಫೋಟೋಸಿಂಥೆಸಿಸ್ ಏನು ರಿಯಾಕ್ಷನ್ ಬರೆದಿದ್ದೀವಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಡ್ರಾಯಿಂಗ್ ಇದೆ, ದಟ್ ಈಸ್ 2 marks ಡ್ರಾಯಿಂಗ್. ಸೊ ಅದು ಕ್ರಾಸ್ ಸೆಕ್ಷನ್ ಆಫ್ ಲೀಫ್ ಅಂದರೆ ನಿಮ್ಗೆ ಗೊತ್ತಿದೆ, ಸೊ ಸಸ್ಯದಲ್ಲಿ ಆಹಾರವನ್ನು ತಯಾರು ಮಾಡುವಂತಹ ಇಂಪಾರ್ಟೆಂಟ್ ಬಾಡಿ ಪಾರ್ಟ್ ಅಂದರೆ ಯಾವುದು, ಅದು ಲೀಫ್ ಅಲ್ವಾ. ಸೊ ಲೀಫ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸಲ್ಲಿ ವೆರೈಟೀಸ್ ಆಫ್ ಲೀವ್ಸ್ ಇರುತ್ತೆ. ಸೊ ಹಿಯರ್ ಐ ಹ್ಯಾವ್ ಸೆಲೆಕ್ಟೆಡ್ ದ ಹೈಬಿಸ್ಕಸ್ ಲೀಫ್ನ ತೊಗೊಂಡಿದ್ದೀನಿ. ಸೊ ನಿಮಗೆಲ್ಲರಿಗೂ ಕಾಣಿಸ್ತಾ ಇದೆ, ನಾವೀಗ ಮೇಯ್ನಾಗಿ ಲೀಫನ್ನು ಸ್ಟಡಿ ಮಾಡಿದಾಗ ಸೊ ನಿಮಗೆ ಸೆಂಟ್ರಲಲ್ಲಿ ಒಂದು ವೆಯ್ನ್ ಕಾಣ್ತಾ ಇದೆ, ಅದನ್ನೇನಂತ ಕರಿತೀವಿ ನಾವು ಮಿಡ್ ರಿಬ್ ಅಂತೀವಿ. ಸೊ ಇಲ್ಲಿ ಕಾಣ್ತಿರೋದು ತೊಟ್ಟು, ಇದು ಸ್ಟಾಕ್ ಅಂತೀವಿ. ಸೊ ಸೆಂಟ್ರಲ್ ಕಾಣುವ ವೆಯ್ನನ್ನು ಮಿಡ್ ರಿಬ್ ಅಂತೀವಿ. ಸೈಡ್ ಇರುವಂಥದ್ದನ್ನು
ವೇನ್ಸ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ದ ಹೋಲ್ ಎಂಟೈರ್ ಔಟ್ಸೈಡ್ ಬಾಡಿ ಇದೆಯಲ್ಲ, ಸೊ ಇದನ್ನೇನಂತ ಕರಿತೀವಿ, ಲ್ಯಾಮಿನಾ ಆರ್ ಅ ಲೀಫ್ ಬ್ಲೇಡ್ ಅಂತ ಹೇಳಿ ಕರಿತೀವಲ್ವ. ಇದು ಎಂಟೈರ್ ಬಾಡಿ ಪೋರ್ಷನ್ ಆಫ್ ದ ಲೀಫ್. ಓಕೆ, ಸೊ ಇಷ್ಟು ದೊಡ್ಡದಾಗಿರುವಂತಹ ಈ ಒಂದು ಎಲೆಯನ್ನು ನಾವು ಮೈಕ್ರೋಸ್ಕೋಪ್ ಅಂಡರ್ಲಿಟ್ಕೊಂಡು ಯಾವುದೋ ಒಂದು ಸ್ಮಾಲ್ ಪೋರ್ಷನನ್ನು ನಾವು ಸ್ಟಡಿ ಮಾಡಿದಾಗ, ಓಕೆ, ಹೇಗೆ ಪ್ರೋಸೆಸ್ ನಡೆಯುತ್ತೆ, ಕ್ರಾಸ್ ಸೆಕ್ಷನ್ ಮಾಡ್ತೀವಲ್ಲ, ಕ್ರಾಸ್ ಸೆಕ್ಷನ್ ಅಂದರೆ ಏನು ಮಾಡಬೇಕು, ಇದನ್ನು ನೀಟಾಗಿ ಚಿಕ್ಕ 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 ತುಂಡುಗಳಾಗಿ ಮಾಡಿ ಅತ್ಯಂತ ಮೈನ್ಯೂಟ್ ಪಾರ್ಟನ್ನು ನಾವು ತೊಗೊಂಡು ಮೈಕ್ರೋಸ್ಕೋಪಲ್ಲಿ ಇಟ್ಟು ನಾವು ಸ್ಟಡಿ ಮಾಡಿದಾಗ, ಸೊ ನಮಗಲ್ಲಿ ಆ ಎಲೆಯ ಒಳಗಡೆ ಏನಿದೆ ಮತ್ತು ಫೋಟೋಸಿಂಥೆಸಿಸ್ ನಾವೇನು ರಿಯಾಕ್ಷನ್ ಬರೆದ್ವಲ್ಲ, ಸೊ ಎಲ್ಲಿ ಈ ಒಂದು ಪ್ರೋಸೆಸ್ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಐ ಜಸ್ಟ್ ಡ್ರಾ ದಟ್ ಡ್ರಾಯಿಂಗ್, ಕ್ರಾಸ್ ಸೆಕ್ಷನ್ ಆಫ್ ಲೀಫ್. ಸೊ ನಿಮಗೆ ಕ್ರಾಸ್ ಸೆಕ್ಷನ್ ಆಫ್ ಲೀಫ್ ಡ್ರಾಯಿಂಗ್ ಏನಿದೆಯಲ್ಲ, ದಟ್ ಈಸ್ 2 ಮಾರ್ಕ್ಸ್ ಡ್ರಾಯಿಂಗಿನ ಕೇಳ್ತಾರೆ. ಸೊ ಈಗ ನಾನು ಫಸ್ಟ್ ಬರಿತಿರುವಂಥ ಡ್ರಾಯಿಂಗ್ ಇದು ಅಪ್ಪರ್ ಎಪಿಡರ್ಮಿಸ್. ಸೊ ನೀವು ಇಲ್ಲಿ ಅಪ್ಪರ್ ಎಪಿಡರ್ಮಿಸ್ ಮೇಲ್ಗಡೆ ಸ್ವಲ್ಪ ಒಂದು ಥಿಕ್ ಲೇಯರ್ನ ಬರಿತೀರಾ, ಅಂದರೆ ಪೆನ್ಸಿಲಲ್ಲಿ ಒಂದು ಎಕ್ಸ್ಟ್ರಾ ಶೇಡ್ ಹಾಕ್ತೀರಾ. ಸೊ ಇದನ್ನು ನಾವು ಕ್ಯೂಟಿಕಲ್ ಅಥವಾ ವ್ಯಾಕ್ಸಿ ಲೇಯರ್ ಅಂಥೇಳಿ ಬರಿತೀವಿ. ಓಕೆ, ವ್ಯಾಕ್ಸಿ ಕ್ಯೂಟಿಕಲ್ ಆರ್ ವ್ಯಾಕ್ಸಿ ಲೇಯರ್ ಅಂದರೆ ಆ ಲೇಯರ್ ಏನಾಗಿರುತ್ತೆ, ಒಂದು ಸ್ವಲ್ಪ ಲೈಕ್ ಆಯಿಲಿ ರೀತಿ ಇರುತ್ತೆ, ಎಣ್ಣೆ ಥರ ಇರುತ್ತೆ, ಸ್ವಲ್ಪ ದಪ್ಪನಾಗಿರುತ್ತೆ. ಸೊ ಆ ಒಂದು ಲೇಯರ್ ಇರುತ್ತೆ. ಓಕೆ, ಇನ್ನರ್ ಸೈಡ್ ವ್ಯಾಕ್ಯೂಲ್ ಇರುತ್ತೆ. ಓಕೆ, ಸೊ ಇದನ್ನು ಅಪ್ಪರ್ ಎಪಿಡರ್ಮಿಸ್, ದಿಸ್ ಇಸ್ ಕಾಲ್ಡ್ ಆ್ಯಸ್ ಅಪ್ಪರ್ ಎಪಿಡರ್ಮಿಸ್. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ನಾವು ಸೊ ಬಾಟಮಲ್ಲಿ ಥರ ಸೆಲ್ಸ್ಗಳನ್ನು ಬರಿತೀವಿ. ಸೊ ಸೆಲ್ಸ್ ಏನಾಗಿರುತ್ತೆ ಅಂದರೆ ಸ್ವಲ್ಪ ಲೂಸ್ ಆಗಿ ಅರೇಂಜ್ ಆಗಿರುತ್ತೆ, ನಾಟ್ ದೇ ಆರ್ ಅರೇಂಜ್ ಟೈಟ್ಲಿ. ಸೊ ಒಂದು ಸೆಲ್ಲಿಗೂ ಇನ್ನೊಂದು ಸೆಲ್ಲಿಗೂ ನಡುವೆ ಏನಿರುತ್ತೆ, ಗ್ಯಾಪ್ಸ್ ಇರುತ್ತೆ. ಓಕೆ, ಶೇಪ್ಸಲ್ಲಿರುತ್ತೆ, ಲೈಕ್ ಕೆಲವು ಎಲಾಂಗೇಟೆಡ್ ಇರುತ್ತೆ, ಕೆಲವೊಂದು ಸರ್ಕಲ್ ಶೇಪಲ್ಲಿ ಇರುವಂಥದ್ದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಾಟಮಲ್ಲಿ ಅಗೇನ್ ವಿ ಆರ್ ಗೋಯಿಂಗ್ ಟು ರೈಟ್ ದ ಇದು ಅಪ್ಪರ್ ಎಪಿಡರ್ಮಿಸ್ ಆದರೆ, ಸೊ ಇಲ್ಲಿ ಕೆಳಗಡೆ ಯಾವ ಲೇಯರ್ ಬರಿತೀವಿ ನಾವು, ದಟ್ ಈಸ್ ಲೋವರ್ ಎಪಿಡರ್ಮಿಸ್. ಓಕೆ, ಸೊ ಇದು ಅಪ್ಪರ್ ಎಪಿಡರ್ಮಿಸ್ ಅಂದರೆ ಮೇಲ್ಗಡೆ ಪದರ. ಸೊ ಇದು ಲೋವರ್ ಎಪಿಡರ್ಮಿಸ್. ಇನ್ ಬಿಟ್ವೀನ್ ಏನು ನಾವು ಸೆಲ್ಸ್ಗಳನ್ನು ಬರೆದಿದ್ದೀವಲ್ಲ, ಸೊ ಇಲ್ಲಿ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಸೊ ಕೆಲವೊಂದು ಏನಾಗಿರುತ್ತೆ ಅಂದರೆ ಗ್ರೀನ್ ಕಲರಲ್ಲಿ ಕಾಣಿಸುತ್ತೆ ನಮಗೆ. ಓಕೆ, ಸೊ ಗ್ರೀನ್ ಕಲರ್ ಸ್ಪಾಟ್ಸ್ ಕಾಣುತ್ತೆ. ಈ ಏನು ಗ್ರೀನ್ ಕಲರ್ ಸ್ಪಾಟ್ಸ್ ಕಾಣ್ತಿರುತ್ತಲ್ಲ, ಸೊ ಇದನ್ನು ಏನಂತೀವಿ ನಾವು, ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಆ ಗ್ರೀನ್ ಕಲರ್ ಸ್ಪಾಟನ್ನು, ಕ್ಲೋರೋಪ್ಲಾಸ್ಟ್. ಸೊ ಇನ್ ಬಿಟ್ವೀನ್ ಏನು ಸ್ಪೇಸಸ್ ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿ ಸ್ಪೇಸಸ್ ಕಾಣಿಸ್ತಿದೆಯಲ್ಲ, ಸೊ ಇದನ್ನು ಏರ್ ಸ್ಪೇಸ್ ಏನಂತ ಕರೀತಾರೆ, ಅದನ್ನು ಏರ್ ಸ್ಪೇಸ್. ಆ್ಯಂಡ್ ಹಿಯರ್ ಯು ವಿಲ್ ಗೆಟ್ ದ ಗಾರ್ಡ್ ಸೆಲ್. ಸೊ ಗಾರ್ಡ್ ಸೆಲ್ ಏನು, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನೆಕ್ಸ್ಟ್ ಹೇಳೋಣ. ಸೊ ಈಗ ಫಸ್ಟ್ ನಾವು ಜಸ್ಟ್ ಹ್ಯಾವ್ ಅ ಲುಕ್ ಕ್ರಾಸ್ ಸೆಕ್ಷನ್ ಆಫ್ ಲೀಫ್. ಸೊ ಅಂದರೆ ಲೀಫನ್ನು ನಾವು ಕಟ್ ಮಾಡಿದಾಗ, ತೆಳುವು ಪದರ ಮಾಡಿ ತೆಗೆದು ಅದನ್ನು ನಾವು ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದಾಗ, ಸೊ ವಿಲ್ ಗೆಟ್ like this picture, that is cross section of leaf. ಸೊ ಇಲ್ಲಿ ಲೇಬ್ಲಿಂಗ್ ಏನಿದೆ ಅಂದರೆ ದಟ್ ಈಸ್ ವ್ಯಾಕ್ಸಿ ಕ್ಯೂಟಿಕಲ್ ಆರ್ ವ್ಯಾಕ್ಸಿ ಲೇಯರ್ ಇರ್ತದೆ. ಮೇಲ್ಗಡೆ ಲೇಯರ್ನ ನಾವು ಅಪ್ಪರ್ ಎಪಿಡರ್ಮಿಸ್ ಅಂತೀವಿ, ಕೆಳಭಾಗದ ಲೇಯರನ್ನು ಲೋವರ್ ಎಪಿಡರ್ಮಿಸ್ ಅಂತೀವಿ. ಸೊ ಇನ್ ಬಿಟ್ವೀನ್ ನಮಗೆ ಕಾಣುವಂಥದ್ದು ಗ್ರೀನ್ ಕಲರ್ ಇರುವ ಸ್ಪಾಟ್ಸನ್ನು ನಾವು ಕ್ಲೋರೋಪ್ಲಾಸ್ಟ್ ಅಂತೀವಿ. ಇನ್ ಬಿಟ್ವೀನ್ ಸ್ಪೇಸ್ ಇದೆ, ಅದನ್ನು ಏರ್ ಸ್ಪೇಸ್ ಅಂತೀವಿ. ಹಾಗೆ ಇನ್ನೊಂದು ಸ್ಟ್ರಕ್ಚರ್ ಯಾವುದಿದೆ, ಗಾರ್ಡ್ ಸೆಲ್. ಸೊ ಇಲ್ಲಿ ಈ ಒಂದು ಕ್ಲೋರೋಪ್ಲಾಸ್ಟ್ ಏನಿದೆಯಲ್ಲ, ಸೊ ದಿಸ್ ಕ್ಲೋರೋಪ್ಲಾಸ್ಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಪ್ರೊಸೆಸ್ ಆಫ್ ಎ ಫೋಟೋಸಿಂಥೆಸಿಸ್. ಸೊ ವಾಟ್ ದ ಕ್ಲೋರೋಪ್ಲಾಸ್ಟ್ ವಿಲ್ ಡೂ, ಸೊ ಕ್ಲೋರೋಪ್ಲಾಸ್ಟಲ್ಲಿ ಇರುವಂತಹ ಒಂದು ಪಿಗ್ಮೆಂಟ್ ಯಾವುದದು, ಕ್ಲೋರೋಫಿಲ್ ಅಂತೇನು ಹೇಳ್ತೀವಲ್ಲ, ದಿಸ್ ಕ್ಲೋರೋಫಿಲ್ ಅಬ್ಸಾರ್ಬ್ ಅಂದರೆ ಸನ್ಲೈಟ್ನ ಅಬ್ಸಾರ್ಬ್ ಮಾಡುತ್ತೆ. ಕ್ಲೋರೋಫಿಲ್ ಅಬ್ಸಾರ್ಬ್ ದ ಸನ್ಲೈಟ್. ಓಕೆ, ದೆನ್ ಸೊ ಸನ್ಲೈಟ್ ಏನು ಮಾಡುತ್ತೆ, ಸನ್ಲೈಟ್ ಮೀನ್ಸ್ ಇಟ್ಸ್ ಅ ಲೈಟ್ ಎನರ್ಜಿ. ಸೊ ದೆನ್ ಲೇಟರ್ ದ ಲೈಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇನ್ ಟು ಕೆಮಿಕಲ್ ಎನರ್ಜಿ ಆ್ಯಂಡ್ ಇಟ್ ಟರ್ನ್ಸ್ ದ ವಾಟರ್ನ ಏನು ಮಾಡುತ್ತೆ, ಸ್ಪ್ಲಿಟ್ಸ್ ಇನ್ ಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. And the third thing is the carbon dioxide is reduces to ಕಾರ್ಬೋಹೈಡ್ರೇಟ್. ಸೊ ಈ ಮೂರು ಇಂಪಾರ್ಟೆಂಟ್ ಆದ ಪ್ರೋಸೆಸ್ಗಳು ಎಲ್ಲಿ ನಡೆಯುತ್ತೆ, ಡ್ಯೂರಿಂಗ್ ದ ಟೈಮ್ ಆಫ್ ಅ ಫೋಟೋಸಿಂಥೆಸಿಸ್. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್. ಸೊ ಫೋಟೋಸಿಂಥೆಸಿಸ್
ನಡೆಯುವಾಗ ಈ ಸಸ್ಯದ ಎಲೆಯ ಒಳಗಡೆ ಏನು ನಡೆಯುತ್ತೆ? ದ ಕ್ಲೋರೋಫಿಲ್ ಅಬ್ಸಾರ್ಬ್ ದ light energy, or chlorophyll absorbs the solar energy. That's the first thing. First thing ಏನು? Absorb the light energy. Okay, this is the first point. Second point ಏನು? This light energy ಏನಾಗುತ್ತೆ? ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಲೈಟ್ ಎನರ್ಜಿ ಏನಾಗಿ ಕನ್ವರ್ಟ್ ಆಗುತ್ತೆ? ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇಟ್ ಸ್ಪ್ಲಿಟ್ಸ್ ದ ವಾಟರನ್ನು ಸ್ಪ್ಲಿಟ್ಸ್ ಮಾಡುತ್ತೆ. ಏನಂತ? ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಹೈಡ್ರೋಜನ್ ಬೇರೆ ಮತ್ತು ಆಕ್ಸಿಜನ್ ಬೇರೆ ಅಂತ ಹೇಳಿ ಏನು ಮಾಡುತ್ತೆ? ಅದು ಸ್ಪ್ಲಿಟ್ ಮಾಡುತ್ತೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅಂದರೆ ಕಾರ್ಬನ್ ಡೈಆಕ್ಸೈಡ್ ರೆಡ್ಯೂಸಸ್ ಟು carbohydrate, and these three processes will take place during the time of a photosynthesis. Okay, ಇದು ಕೂಡ ನಿಮಗೆ 2 ಮಾರ್ಕ್ಸ್ಗೆ ಕೇಳುವಂಥ ಕ್ವೆಶನ್ಸ್. ಸೊ ಹಾಗಾಗಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಏನೇನು ನಡೆಯುತ್ತೆ, ವಾಟ್ ಆರ್ ದ ರಿಯಾಕ್ಷನ್ಸ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ಫೋಟೋಸಿಂಥೆಸಿಸ್. ಅದೇ ಥರ ಕ್ರಾಸ್ ಸೆಕ್ಷನ್ ಆಫ್ ಲೀಫ್. ಓಕೆ, ಸೊ ಐಲ್ ರಿಪೀಟ್ ಒನ್ಸ್ ಅಗೇನ್ ದ ರಿಯಾಕ್ಷನ್ ಏನೇನು ಆಗುತ್ತೆ. ದ ಫಸ್ಟ್ ಥಿಂಗ್ ಈಸ್ ಕ್ಲೋರೋಫಿಲ್ ಅಬ್ಸಾರ್ಬ್ ದ ಸೋಲಾರ್ ಎನರ್ಜಿ. ದ ಹೀಟ್ ಎನರ್ಜಿ is converted into chemical energy and it splits the water molecule into hydrogen and oxygen. And third point is reduction of carbon dioxide into carbohydrate. So these are the 3 important steps will takes place in a photosynthesis. So ಇದಾದ್ಮೇಲೆ ಏನಾಗುತ್ತೆ? ಅಲ್ಲಿ ಫುಡ್ ಪ್ರಿಪೇರ್ ಆಗುತ್ತೆ. ಸೊ ಫುಡ್ ಪ್ರಿಪೇರ್ ಆಗಿರೋದು, ಆಸ್ ವಿ ಆಲ್ ನೋ ದಟ್ ಲೀಫ್ ಪ್ರಿಪೇರ್ಸ್ ದ ಫುಡ್ and the prepared food will pass on to the entire part of the plant body. ಸೊ ಪ್ಲ್ಯಾಂಟ್ಸ್ನ ಎಲ್ಲ ಭಾಗಕ್ಕೆ ಆ ಒಂದು ಎನರ್ಜಿ ಏನಾಗುತ್ತೆ? ಟ್ರಾನ್ಸ್ಫರ್ ಆಗುತ್ತೆ. ಸೊ ಬಟ್ ಪ್ಲ್ಯಾಂಟ್ ಏನು ಮಾಡುತ್ತೆ ಅಂದರೆ ತಾನು ಪ್ರಿಪೇರ್ ಮಾಡಿರುವಂತಹ ಕಾರ್ಬೋಹೈಡ್ರೇಟಲ್ಲಿ ಸೊ ಪ್ಲ್ಯಾಂಟ್ ಎಲ್ಲ ಪಾರ್ಟ್ಸ್ಗೆ ಕಳಿಸಾದ್ಮೇಲೆ ಎಕ್ಸಸ್ ಇತ್ತು ಅಂತಂದರೆ ದಟ್ ಎಕ್ಸಸ್ ಫುಡ್ಡನ್ನು ಏನು ಮಾಡುತ್ತೆ? ಅದು ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ಸೊ ಯಾವ ರೂಪದಲ್ಲಿ ಸ್ಟೋರ್ ಮಾಡಿರುತ್ತೆ ಪ್ಲ್ಯಾಂಟ್ಸ್? ಆ್ಯಕ್ಚುಲಿ ಪ್ರಿಪೇರ್ ಮಾಡಿದ್ದೇನು? ಕಾರ್ಬೋಹೈಡ್ರೇಟ್. ಆ್ಯಂಡ್ ದಿಸ್ ಕಾರ್ಬೋಹೈಡ್ರೇಟ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎ ಸ್ಟಾರ್ಚ್. ಸೊ ಯಾವ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ? ಅದು ಸ್ಟಾರ್ಚ್ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ. ಈವನ್ ನಮ್ಮ ಬಾಡಿಯಲ್ಲೂ ಕೂಡ ನಾವೇನು ಫುಡ್ ತೊಗೊತೀವಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡಿರ್ತೀವಿ, ಸಂಜೆ ಸ್ನ್ಯಾಕ್ಸ್ ತೊಗೊತೀವಿ, ರಾತ್ರಿ ಡಿನ್ನರ್ ಅಂಥೇಳಿ ಮಾಡ್ತೀವಿ. ಅಂದರೆ ದೇಹಕ್ಕೆ ಬೇಕಾಗಿರುವಷ್ಟು ಶಕ್ತಿ ಸಿಗ್ತಾ ಇರುತ್ತೆ. ಸಪೋಸ್ ನಾವು ತೊಗೊಂಡಿರುವಂಥ ಫುಡ್ಡಲ್ಲಿ ಎಕ್ಸ್ಟ್ರಾ ಎನರ್ಜಿ ಸಿಕ್ಕಿತ್ತು ಅಂದರೆ ಆ ಎನರ್ಜಿಯನ್ನು ದೇಹ ಏನು ಮಾಡ್ತಿರುತ್ತೆ? ಸ್ಟೋರ್ ಮಾಡ್ತಾ ಇರುತ್ತೆ. ಸೊ ಅಂದರೆ ಮುಂದೆ ಯಾವತ್ತಾದರೂ ನಮಗೆ ಅದು ಬೇಕಾಗಬಹುದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ದೇಹ ಅದನ್ನು ಸ್ಟೋರ್ ಮಾಡಿಟ್ಕೊತಿರುತ್ತೆ. ಸೊ ಆ ಸ್ಟೋರ್ಡ್ ಫುಡ್ಡನ್ನು ಏನಂತ ಕರಿತೀವಿ ನಾವು? ಇನ್ ಎನಿಮಲ್ಸ್ ಅಲ್ಲಾದರೆ ಅದನ್ನು ಗ್ಲೈಕೋಜನ್ ಅಂತೀವಿ. ಇನ್ ಪ್ಲ್ಯಾಂಟ್ಸ್ ಅಲ್ಲಾದರೆ ಅದನ್ನೇನಂತ ಕರೀತಾರೆ? ಸ್ಟಾರ್ಚ್. ಓಕೆ, ಇದು 1 ಮಾರ್ಕ್ ಕ್ವೆಶನ್. ಸೊ ಸ್ಟೋರ್ಡ್, ಎರಡು ಕಡೆನೂ ಫುಡ್ ಸ್ಟೋರ್ ಆಗಿರುತ್ತೆ. ಬಟ್ ದ ಸ್ಟೋರ್ಡ್ ಫುಡ್ ಇನ್ ಪ್ಲ್ಯಾಂಟ್ಸ್ ಈಸ್ ಕಾಲ್ಡ್ ಆಸ್ ಎ ಸ್ಟಾರ್ಚ್ ಆ್ಯಂಡ್ ಸ್ಟೋರ್ಡ್ ಫುಡ್ ಇನ್ ಎನಿಮಲ್ ಈಸ್ ಕಾಲ್ಡ್ ಆಸ್ glycogen. It's very important and remember this. Okay, so you will get these 2 for direct 1 mark questions, or you will they will ask the questions as a objective types questions ಅಲ್ಲಿ ಕೂಡ ಕೇಳ್ತಾರೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸ್ಟೋರ್ಡ್ ಫುಡ್, ಪ್ಲಾಂಟ್ಸ್ ಅಲ್ಲೂ ಫುಡ್ ಸ್ಟೋರ್ ಆಗುತ್ತೆ, ಎಕ್ಸಸ್ ಫುಡ್. ಓಕೆ, ಫುಡ್ ಎನರ್ಜಿ ಏನಾಗುತ್ತೆ? ಸ್ಟೋರ್ ಆಗುತ್ತೆ. ಈವನ್ ದ ಎನಿಮಲ್ಸ್ ಅಲ್ಲೂ ಎಕ್ಸಸ್ ಫುಡ್ ಎನರ್ಜಿ ಏನಾಗುತ್ತೆ? ಸ್ಟೋರ್ ಆಗುತ್ತೆ. ಆ ಸ್ಟೋರ್ಡ್ ಫುಡ್ ಎನರ್ಜಿಯನ್ನು ಏನು ಕರಿತೀವಿ? ಇನ್ ಪ್ಲಾಂಟ್ಸ್ ಅಲ್ಲಾದರೆ ಅದನ್ನು ಸ್ಟಾರ್ಚ್ ಅಂತೀವಿ, ಇನ್ ಎನಿಮಲ್ಸ್ ಅಲ್ಲಾದರೆ ಅದನ್ನು ಗ್ಲೈಕೋಜನ್ ಅಂತ ಹೇಳಿ ಕರಿತೀವಿ. ಓಕೆ, ವೆಲ್, ಈಗ ಕ್ರಾಸ್ ಸೆಕ್ಷನ್ ಆಫ್ ಲೀಫ್ ಆಯಿತು. ಸೊ ಕ್ರಾಸ್ ಸೆಕ್ಷನ್ ಆಫ್ ಲೀಫಲ್ಲಿ ನಾವು ಫೋಟೋಸಿಂಥೆಸಿಸ್ನ ಯಾವ ಒಂದು ಇಂಪಾರ್ಟೆಂಟ್ ಪಾರ್ಟ್ಸನ್ನ ಓದಿದ್ವಿ ಅಂದರೆ ಕ್ಲೋರೋಫಿಲ್, ಅಂದರೆ ಕ್ಲೋರೋಪ್ಲಾಸ್ಟ್. ಹೌ ದ ಕ್ಲೋರೋಪ್ಲಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ಟೈಮ್ ಆಫ್ ಅ ಫೋಟೋಸಿಂಥೆಸಿಸ್. ಅಲ್ಲಿ ಹೇಗೆ ಆ ಒಂದು ಕ್ಲೋರೋಪ್ಲಾಸ್ಟ್ ಅಥವಾ ಕ್ಲೋರೋಫಿಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ? ಓಕೆ, ಈಗ ಸೆಕೆಂಡ್, ಈ ಒಂದು ಫೋಟೋಸಿಂಥೆಸಿಸ್ ಆಗಬೇಕಾದ್ರೆ ದ ಕಾರ್ಬನ್ ಡೈಆಕ್ಸೈಡ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ವಾ? ಕಾರ್ಬನ್ ಡೈಆಕ್ಸೈಡ್ ಬೇಕೇ ಬೇಕು. ಹಾಗಾದರೆ ಈ ಎಲೆಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಸಿಗುತ್ತೆ? ನಾವು ಈ ಎಲೆಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ ಸೊ ಎಲೆಗಳ ಮೇಲೆ ಏನಿರುತ್ತೆ ಅಂದರೆ ಸ್ಮಾಲ್ ಹೋಲ್ಸ್ ಇರುತ್ತೆ, ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಆ ಸ್ಮಾಲ್ ಹೋಲ್ಸನ್ನ ಏನಂತ ಕರಿತೀವಿ ನಾವು? ಸ್ಟೊಮ್ಯಾಟಾ ಅಂಥೇಳಿ ಕರಿತೀವಿ. ಆ್ಯಂಡ್ ದೀಸ್ ಸ್ಟೊಮ್ಯಾಟಾ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಎಕ್ಸ್ಚೇಂಜ್ ಆಫ್ ಅ ಗ್ಯಾಸಸ್. ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಅಂತ ಗೊತ್ತಿದೆಯಲ್ಲ? ಡ್ಯೂರಿಂಗ್ ದ ಟೈಮ್ ಆಫ್ ಫೋಟೋಸಿಂಥೆಸಿಸ್ ಪ್ಲಾಂಟ್ಸ್ ರಿಕ್ವೈರ್ಸ್ ಏನನ್ನ? ಕಾರ್ಬನ್ ಡೈಆಕ್ಸೈಡ್. ಆಫ್ಟರ್ ದ ಫೋಟೋಸಿಂಥೆಸಿಸ್ ಇಟ್ ಪ್ರೊಡ್ಯೂಸಸ್ ದ ಆಕ್ಸಿಜನ್
ಆಕ್ಸಿಜನ್ ಆ್ಯಂಡ್ ದಟ್ ಆಕ್ಸಿಜನ್ ಹ್ಯಾಸ್ ಟು ಗೋ ಔಟ್ ಅಲ್ವಾ. ಆಕ್ಸಿಜನ್ ಹೊರಗಡೆ ಹೋಗಬೇಕು, ಕಾರ್ಬನ್ ಡೈಆಕ್ಸೈಡು ಒಳಗಡೆ ಬರಬೇಕು ಯಾವಾಗ ಫೋಟೋಸಿಂಥಸಿಸ್ ಸಂದರ್ಭದಲ್ಲಿ. ಸೊ ಆ ಒಂದು ಎಕ್ಸ್ಚೇಂಜ್ ಆಫ್ ಗ್ಯಾಸನ್ನು ಮೇಂಟೈನ್ ಮಾಡುವಂಥದ್ದು ಯಾವುದಾಗಿರುತ್ತೆ, ಸ್ಟೊಮ್ಯಾಟಾ. ಇಟ್ ಈಸ್ ಎ ಸ್ಮಾಲ್ ಓಪನಿಂಗ್ ಆನ್ ದ ಲೀವ್ಸ್. ಬರೀ ಎಲೆಗಳಲ್ಲಿ ಮಾತ್ರ ಈ ಸ್ಮಾಲ್ ಓಪನಿಂಗ್ಸ್ ಇರುತ್ತಾ? ಇಲ್ಲ, ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಎ ಸ್ಟೆಮ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಅ ರೂಟ್ಸ್. ಯಾಕಂದರೆ ದಿಸ್ ಟೊಮ್ಯಾಟಾ ನಾಟ್ ಓನ್ಲಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಇಟ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ರಿಮೂವ್ ದ ಎಕ್ಸಸ್ ಆಫ್ ವಾಟರ್. ಅಂದರೆ ಸಸ್ಯಕ್ಕೆ ಬೇಡದೇ ಇರುವಂಥ ಎಕ್ಸಸ್ ನೀರನ್ನು ಕೂಡ ಏನು ಮಾಡುತ್ತೆ, ಅದು ಸಸ್ಯದ ದೇಹದಿಂದ ಹೊರ ಹಾಕತ್ತೆ. ಆ ಹೊರ ಹೋಗ್ತಕ್ಕಂಥ ನೀರು ಕೂಡ ಯಾವುದ್ರ ಮೂಲಕ ಹೋಗೋದು, ಸ್ಟೊಮ್ಯಾಟಾದ ಮೂಲಕ ಹೋಗುತ್ತೆ. ಓಕೆ, ಸೊ ಇಲ್ಲಿ ನಾವು ಸ್ಟೊಮ್ಯಾಟಾ, ಸೊ ನಾವು ಹೇಗೆ ಅದನ್ನು ಬಿಡಿಸ್ತೀವಿ ಅಂತಂದರೆ ಲೈಕ್ ಸ್ಮಾಲ್ ಪೀಸ್, ಆ ಥರ ಗ್ರೀನ್ ಪೀಸ್ ಅಂತ ಏನು ಹೇಳ್ತೀವಲ್ಲ ನಾವು, ಬಟಾಣಿ ಕಾಳು ಆಗಿರ್ಬೋದು, ಅಥವಾ ಲೈಕ್ ಕಿಡ್ನಿ ಬೀನ್ಸ್ ಅಂತ ಏನು ಹೇಳ್ತೀವಲ್ಲ, ಸೊ ಆ ರೀತಿಯಲ್ಲಿ ಆ ಶೇಪಲ್ಲಿ ಇರುತ್ತೆ ಅದು ಯಾವುದು, ಸ್ಟೊಮ್ಯಾಟಾ. ಸೊ ಈ ಸ್ಟೊಮ್ಯಾಟಾದಲ್ಲಿ ಎರಡು ಇಂಪಾರ್ಟೆಂಟ್ ಇರುತ್ತೆ. ಎರಡು ಇಂಪಾರ್ಟೆಂಟ್ ಪಾಯಿಂಟನ್ನು ನೋಡ್ಕೋಬೇಕು. ಸ್ಟೊಮ್ಯಾಟಾ ನಾವು ಅದರದ್ದು ಇಂಪಾರ್ಟೆಂಟ್ ಫಂಕ್ಷನ್ ಏನು ಹೇಳ್ತೀವಿ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ್ಯಂಡ್ ಆಲ್ಸೋ ದ ಫ್ಲೋ ಆಫ್ ಎಕ್ಸಸ್ ಆಫ್ ವಾಟರ್. ಸೊ ವಾಟರ್ ಎಕ್ಸ್ಟ್ರಾ ಇದ್ದಿದ್ದು ಹೊರ ಹೋಗಬೇಕು ಅಂದರೆ, ಅಥವಾ ಗ್ಯಾಸಸ್ ಎಕ್ಸ್ಚೇಂಜ್ ಆಗಬೇಕು ಅಂದರೆ, ಸೊ ದಟ್ ಪರ್ಟಿಕ್ಯುಲರ್ ಸ್ಟೊಮ್ಯಾಟಾ ಅಂದರೆ ಈ ರಂಧ್ರ ಏನಾಗಬೇಕು, ಓಪನ್ ಆಗಬೇಕಲ್ವಾ. ಸೊ ಇಟ್ ಹ್ಯಾಸ್ ಟು ಓಪನ್ ಆರ್ ಐದರ್ ಇಟ್ ಹ್ಯಾಸ್ ಟು ಕ್ಲೋಸ್. ಸೊ ಈ ಸ್ಟೊಮ್ಯಾಟಾದ ಓಪನಿಂಗ್ ಮತ್ತು ಈ ಸ್ಟೊಮ್ಯಾಟಾದ ಕ್ಲೋಸ್, ಸೊ ಈ ಎರಡನ್ನು ಕಂಟ್ರೋಲ್ ಮಾಡ್ತಿರೋದು ಯಾರು ಅಂದರೆ ಗಾರ್ಡ್ ಸೆಲ್. ನಾನು ಕ್ರಾಸ್ ಸೆಕ್ಷನ್ ಆಫ್ ಲೀಫಲ್ಲಿ ಲೇಬಲ್ ಮಾಡಿದ್ದೆ ಅಲ್ವಾ, ಗಾರ್ಡ್ ಸೆಲ್ ಅಂತ ಹೆಸರೇ ಹೇಳುತ್ತೆ ನೋಡಿ. ಗಾರ್ಡ್ ಅಂದರೆ ಕಂಟ್ರೋಲಿಂಗ್ ಮಾಡ್ತಾ ಇದೆ ಯಾವುದನ್ನು, ಸ್ಟೊಮ್ಯಾಟವನ್ನು. ಸ್ಟೊಮ್ಯಾಟಾ ಮೀನ್ಸ್ ದಿಸ್ ಪೋರ್ಷನ್, ಇದು ಓಪನಿಂಗ್ ಪೋರ್ಷನ್. ಸೊ ಇಲ್ಲಿ ಹೊರಗಡೆ ನಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ಈ ಒಂದು ಬೀನ್ ಶೇಪಲ್ಲಿ, ಕಿಡ್ನಿ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಈ ಹೊರಗಡೆ ಕಾಣಿಸ್ತಾ ಇರೋ ಈ ಪೋರ್ಷನ್ ಏನಂತ ಕರಿತೀವಿ ನಾವು, ಗಾರ್ಡ್ ಸೆಲ್. ಆ್ಯಂಡ್ ದಿಸ್ ಗಾರ್ಡ್ ಸೆಲ್ ಕಂಟ್ರೋಲ್ ದ ಓಪನಿಂಗ್ ಆರ್ ಕ್ಲೋಸಿಂಗ್ ಆಫ್ ದ ಸ್ಟೊಮ್ಯಾಟಾ. ಸೊ ಯಾವಾಗ ಕ್ಲೋಸ್ ಆಗುತ್ತೆ, ಯಾವಾಗ ಓಪನ್ ಆಗುತ್ತೆ, ಯಾವಾಗ ಗಾರ್ಡ್ ಸೆಲ್ ಸ್ವೆಲ್ ಆಗಿರುತ್ತೋ, ಸೊ ಆಗ ಆ ಸ್ಟೊಮ್ಯಾಟಾ ಏನಾಗಿರುತ್ತೆ, ಓಪನ್. ಸ್ವೆಲ್ ಅಂದರೆ ಆ ಗಾರ್ಡ್ ಸೆಲ್ ಒಳಗಡೆ ಏನು ತುಂಬಿಕೊಂಡಿರುತ್ತೆ, ನೀರು ತುಂಬಿಕೊಂಡಿರುತ್ತೆ. ಸೊ ಆಗ ಆ ಒಂದು ಸ್ಟೊಮ್ಯಾಟಾ ಪೋರ್ ಏನಾಗುತ್ತೆ, ಓಪನ್ ಆಗುತ್ತೆ. ವೆನ್ ದ ಗಾರ್ಡ್ ಸೆಲ್ ಈಸ್ ಶ್ರಿಂಕ್, ದಟ್ ಪರ್ಟಿಕ್ಯುಲರ್ ಸ್ಟೊಮ್ಯಾಟಲ್ ಪೋರ್ ಈಸ್ ಆಲ್ಸೋ ಕ್ಲೋಸ್ಡ್. ಓಕೆ, ಇದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್. ಸೊ ಸ್ವೆಲ್, ಗಾರ್ಡ್ ಸೆಲ್ ಸ್ವೆಲ್ ಆದಾಗ ಸ್ಟೊಮ್ಯಾಟಲ್ ಪೋರ್ ಏನಾಗಿರುತ್ತೆ, ಓಪನ್ ಆಗಿರುತ್ತೆ. ಗಾರ್ಡ್ ಸೆಲ್ ಶ್ರಿಂಕ್ ಆಗಿದ್ದಾಗ ಸ್ಟೊಮ್ಯಾಟಲ್ ಪೋರ್ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಇದು ವೆರಿ ಇಂಪಾರ್ಟೆಂಟ್. ದ ಸೆಕೆಂಡ್ ಇಂಪಾರ್ಟೆಂಟ್ ನಾವು ಓದಿರೋವಂಥದ್ದು, ಫಸ್ಟ್ ಯಾವುದು ಓದಿದ್ವಿ, ಕ್ಲೋರೋಫಿಲ್ ಮತ್ತು ಕ್ಲೋರೋಪ್ಲಾಸ್ಟ್ ಫೋಟೋಸಿಂಥೆಸಿಸ್ಗೆ ಎಷ್ಟು ಹೆಲ್ಪ್ಫುಲ್ ಅಂತ. ದ ಸೆಕೆಂಡ್ ಕಾರ್ಬನ್ ಡೈಆಕ್ಸೈಡ್ ಆರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ಈ ಗೇಷಿಯಸ್ ಎಕ್ಸ್ಚೇಂಜನ್ನ ಮಾಡ್ತಕ್ಕಂತಹ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಯಾವುದು, ಸ್ಟೊಮ್ಯಾಟಾದ ಫಂಕ್ಷನ್ಸ್ನ ನೋಡಿದ್ವಿ ನಾವು. ಸೊ ಸ್ಟೊಮ್ಯಾಟಾ ಅಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ, ಜೊತೆಗೆ ರಿಮೂವ್ ದ ಅನ್ನೆಸೆಸರಿ ವಾಟರ್ಸ್ ಅಲ್ಲ, ಲಾಸ್ ಆಫ್ ಎಕ್ಸ್ಟ್ರಾ ವಾಟರ್ಸ್. ಸೊ ಇದನ್ನು ಕಂಟ್ರೋಲ್ ಮಾಡುವಂಥದ್ದು ಯಾವುದು, ಗಾರ್ಡ್ ಸೆಲ್. ಸೊ ವೆನ್ ದ ಗಾರ್ಡ್ ಸೆಲ್ ಈಸ್ ಇನ್ ಸ್ವೆಲ್ಲಿಂಗ್ ಕಂಡೀಷನ್ ಇತ್ತು ಅಂದರೆ ದಟ್ ಸ್ಟೊಮ್ಯಾಟಾ ಈಸ್ ಇನ್ ಓಪನ್. ವೆನ್ ದ ಗಾರ್ಡ್ ಸೆಲ್ ಈಸ್ ಇನ್ ಶ್ರಿಂಕ್ ಕಂಡೀಷನ್, ದ ಸ್ಟೊಮ್ಯಾಟಲ್ ಪೋರ್ ಈಸ್ ಕ್ಲೋಸ್ಡ್. ಓಕೆ, ವೆಲ್, ಸೊ ಹಾಗಾದರೆ ಇದು ಎರಡೇ ಇಂಪಾರ್ಟೆಂಟ್ ಮೆಟೀರಿಯಲ್ಸಾ ಫೋಟೋಸಿಂಥೆಸಿಸ್ ಆಗಬೇಕು ಅಂದರೆ? ಇಲ್ಲ, ನಿಮ್ಗೆ ಗೊತ್ತಿದೆ ಫೋಟೋಸಿಂಥೆಸಿಸ್ ಆಗಬೇಕು ಅಂದರೆ ಸೊ ವಿ ನೀಡ್ ಒನ್ ಮೋರ್ ಅದರ್ ರಾ ಮೆಟೀರಿಯಲ್ಸ್. ಯಾವುದದು? ವಾಟರ್ ಈಸ್ ಅ ವೆರಿ ಎಸೆನ್ಷಿಯಲ್ ರಾ ಮೆಟೀರಿಯಲ್. ಸೊ ಈ ವಾಟರನ್ನು ಸಸ್ಯಗಳು ಏನು ಮಾಡುತ್ತೆ, ಥ್ರೂ ದ ರೂಟ್ಸ್ ಇಟ್ ಅಬ್ಸಾರ್ಬ್ಸ್ ದ ವಾಟರ್ ಥ್ರೂ ದ ರೂಟ್ಸ್. ರೂಟ್ಗಳ ಮೂಲಕ ಏನು ಮಾಡುತ್ತೆ, ತನಗೆ ಬೇಕಾದ ನೀರನ್ನು ಅಬ್ಸಾರ್ಬ್ ಮಾಡುತ್ತೆ. ಜೊತೆಗೆ ಫಾರ್ ಅ ವೆಲ್ ಗ್ರೋತ್ ಆಫ್ ಅ ಪ್ಲ್ಯಾಂಟ್ ಇಟ್ ಆಲ್ಸೋ ರಿಕ್ವೈರ್ಸ್ ನೈಟ್ರೋಜನ್, ಫಾಸ್ಫರಸ್, ಐರನ್ ಆ್ಯಂಡ್ ಮೆಗ್ನೀಷಿಯಮ್. ದಿಸ್ ಇಸ್ ಆಲ್ಸೋ ಟೇಕನ್ ಫ್ರಮ್ ದ ಸಾಯಿಲ್. ಅಂದರೆ ಸಾಯಿಲಿಂದ ಏನು ಮಾಡುತ್ತೆ, ಅದು ರೂಟ್ಸ್ ಎಲ್ಲಿ ಹೋಗಿರುತ್ತೆ, ಸಾಯಿಲ್ ಒಳಗಡೆ ಅದು ತನ್ನ ಬ್ರ್ಯಾಂಚಸ್ನೆಲ್ಲ ಹರಡ್ಕೊಂಡಿರುತ್ತೆ. ಸೊ ಎಲ್ಲೆಲ್ಲಿ ಆ ಎಲ್ಲ ಅಂಶಗಳಿದೆಯೋ ಸೊ ಅದನ್ನೇನು ಮಾಡುತ್ತೆ, ಅದು ಹೀರ್ಕೊಳ್ಳುತ್ತೆ. ಸೊ ಇದರಲ್ಲಿ ನೈಟ್ರೋಜನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಪ್ರೋಟೀನ್ ಪ್ರೊಡಕ್ಷನ್ ಆಗಬೇಕು ಸಸ್ಯ ದೇಹದಲ್ಲಿ ಅಂತಂದರೆ ಅದಕ್ಕೆ ಇಂಪಾರ್ಟೆಂಟ್ ಆದಂಥ ಸಬ್ಸ್ಟೆನ್ಸ್ ಯಾವುದು, ನೈಟ್ರೋಜನ್. ಬಟ್ ನಮಗೆ ಗೊತ್ತಿದೆ ಸಸ್ಯ ಡೈರೆಕ್ಟಾಗಿ ನೈಟ್ರೋಜನ್ನ ಏನು ಮಾಡ್ಕೊಳಕ್ಕೆ ಬರಲ್ಲ. ಅಂದರೆ ನಮ್ಮ ವಾತಾವರಣದಲ್ಲಿ ನಾವು ಕಾಂಪೊನೆಂಟ್ಸ್ ಆಕ್ಸಿಜನ್ ಲೆವೆಲ್ ಗೇಷಿಯಸ್ ಲೆವೆಲನ್ನು ನಾವು ಕೌಂಟ್ ಮಾಡೋದಾದರೆ ದ ಮೇಜರ್ ಕಾಂಪೊನೆಂಟೇ ಯಾವುದು, ನೈಟ್ರೋಜನ್.
ಸೊ ಮೆಜಾರಿಟಿ ಇರುವಂಥ ನೈಟ್ರೋಜನನ್ನು ಸಸ್ಯಗಳು ಡೈರೆಕ್ಟಾಗಿ ಏನು ಮಾಡೋಕ್ಕೆ ಬರಲ್ಲ, ತೊಗೊಳ್ಳಕ್ಕೆ ಬರಲ್ಲ. ಸೊ ದಟ್ ನೈಟ್ರೋಜನ್ ಹ್ಯಾಸ್ ಟು ಕನ್ವರ್ಟ್ ಇನ್ ದ ಫಾರ್ಮ್ ಆಫ್ ಎ ನೈಟ್ರೈಟ್ಸ್ ಆರ್ ನೈಟ್ರೇಟ್ಸ್. ಅಂದರೆ ಅದು ಸಾಯಿಲ್ ಒಳಗಡೆ ಐದರ್ ನೈಟ್ರೈಟ್ ರೂಪದಲ್ಲಿರಬೇಕು ಅಥವಾ ನೈಟ್ರೇಟ್ ರೂಪದಲ್ಲಿರಬೇಕು. ಅದನ್ನು ಏನು ಮಾಡುತ್ತೆ, ಹೀರ್ಕೊಳ್ಳುತ್ತೆ. ಸೊ ಈ ಕೆಲಸವನ್ನು ಕೆಲವೊಮ್ಮೆ ಲೆಗ್ಯುಮಿನಸ್ ನೂಡಲ್ಸಲ್ಲಿ ಇರ್ತಕ್ಕಂತಹ, ಅಂದರೆ ಲೆಗ್ಯುಮಿನಸ್ ನಾಡ್ಯೂಲ್ಸ್ಗಳು ಅಂತ ಏನು ಹೇಳ್ತೀವಲ್ಲ, ಸೊ ಅದರಲ್ಲಿರ್ತಕ್ಕಂತಹ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಈ ಕೆಲಸವನ್ನು ಮಾಡಿಕೊಳ್ಳುತ್ತೆ ಸಸ್ಯಗಳಿಗೆ. ಅಂದರೆ ವಾತಾವರಣದಲ್ಲಿರುವಂತಹ ಅಟ್ಮಾಸ್ಫಿಯರಿಕ್ ನೈಟ್ರೋಜನನ್ನು ಕನ್ವರ್ಟ್ ಮಾಡುತ್ತೆ, ಸಾಯಿಲಿಗೆ ಕಳಿಸಿ ಕನ್ವರ್ಟ್ ಮಾಡುತ್ತೆ. ಸೊ ನಂತರ ಅದನ್ನು ಏನು ಮಾಡುತ್ತೆ, ರೂಟ್ಸು ಹೇರ್ಕೊಳ್ಳುತ್ತೆ. ಸೊ ಈ ಎಲ್ಲ ಇಂಪಾರ್ಟೆಂಟ್ ಆದ ರಾ ಮೆಟೀರಿಯಲ್ಸನ್ನು ಬಳಸ್ಕೊಂಡು ಸಸ್ಯ ಏನು ಮಾಡುತ್ತೆ, ತನಗೆ ಬೇಕಾಗಿರುವಂತಹ ಕಾರ್ಬೋಹೈಡ್ರೇಟನ್ನು ಪ್ರಿಪೇರ್ ಮಾಡುತ್ತೆ, ಜೊತೆಗೆ ಆಕ್ಸಿಜನನ್ನು ಕೂಡ ಏನು ಮಾಡುತ್ತದು ಪ್ರೊಡಕ್ಷನ್ ಮಾಡುತ್ತೆ. ಸೊ ಈ ರೀತಿಯ ಒಂದು ನ್ಯೂಟ್ರಿಷನ್ ಏನಂತ ಕರಿತೀವಿ ನಾವು, ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಲ್ವಾ. ನಾವು ಜಸ್ಟ್ ಒನ್ ವರ್ಡಲ್ಲಿ ವೆರಿ ಸಿಂಪಲಾಗಿ ಹೇಳಿಬಿಟ್ವಿ. ಆಟೋಟ್ರೋಪಿಕ್ ಮೀನ್ಸ್ ಪ್ರಿಪೇರ್ ದರ್ ಓನ್ ಫುಡ್, ವೆರಿ ಸಿಂಪಲ್ ವರ್ಡ್. ಆದರೆ ಪ್ರಿಪ್ರೇಷನ್ ಆಗಬೇಕು ಅಂದರೆ ಇಷ್ಟೆಲ್ಲ ಕೆಲಸಗಳಾಗಬೇಕು, ಇಷ್ಟೆಲ್ಲ ಪ್ರೋಸೆಸ್ಗಳು ನಡಿಬೇಕು, ಬೇರೆ ಬೇರೆ ರೂಪದಿಂದ ಆ ಎಲ್ಲ ವಸ್ತುಗಳನ್ನು ಕಲೆಕ್ಟ್ ಮಾಡಿಕೊಂಡು ಸೊ ಪ್ಲ್ಯಾಂಟ್ ಏನು ಮಾಡುತ್ತೆ, ಆಹಾರವನ್ನು ತಯಾರು ಮಾಡುತ್ತೆ. So this is a very important ಲೈಫ್ ಪ್ರಾಸೆಸ್. ಇದರ ಆಧಾರದ ಮೇಲೆ ನಾವು ಸಸ್ಯವನ್ನು ಏನಂತ ಕರಿತೀವಿ, ಇಟ್ಸ್ ಎ ಲಿವಿಂಗ್ ಬೀಯಿಂಗ್ ಅಂಥೇಳಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕಲ್ತಿರುವಂಥದ್ದು ಲೈಫ್ ಪ್ರೋಸೆಸ್ಸಲ್ಲಿ ಸೊ ದ ಫಸ್ಟ್ ಒನ್ ಕಾನ್ಸೆಪ್ಟ್ ಯಾವುದದು, ನ್ಯೂಟ್ರಿಷನ್. ಸೊ ನ್ಯೂಟ್ರಿಷನಲ್ಲಿ ಒನ್ ಪಾರ್ಟ್ ಯಾವುದಾಗಿತ್ತು, ಆಟೋಟ್ರೋಪಿಕ್ ನ್ಯೂಟ್ರಿಷನ್ and the definition of a photosynthesis, and also we discussed the drawing, that is cross section of leaf, and photosynthesis ಅಲ್ಲಿ ಏನೇನು ಪ್ರೋಸೆಸ್ ನಡೆಯುತ್ತೆ ಅಲ್ವಾ. ಐ ರಿಪೀಟ್ ಒನ್ಸ್ ಅಗೇನ್. ಸೊ ಫೋಟೋಸಿಂಥೆಸಿಸ್ ಅಲ್ಲಿ ಏನಾಗುತ್ತೆ, ದ ಕ್ಲೋರೋಫಿಲ್ ಅಬ್ಸಾರ್ಬ್ಸ್ ದ ಸನ್ಲೈಟ್ and solar energy is converted into chemical energy and it splits the water molecule into hydrogen and oxygen and reduction of carbon dioxide to carbohydrate. ಸೊ ಅದೇ ರೀತಿ ನಾವು ಸೆಕೆಂಡ್ ಪಾಯಿಂಟ್ ಯಾವ್ದು ನೋಡಿದ್ವಿ, ಎಕ್ಸ್ಚೇಂಜ್ ಆಫ್ gases takes place by the help of a stomata, and the stomata is controlled by a guard cell. When the guard cell is in a swell, the stomata pore is open. When a guard cell is in shrinking condition, the stomata pore is closed. ಹಾಗೆಯೇ ವಾಟರ್ ಅದನ್ನು ರೂಟ್ ಅಬ್ಸಾರ್ಬ್ ಮಾಡುತ್ತೆ. ಅದೇ ಥರ ಗಿಡದ ಬೆಳವಣಿಗೆಗೆ ಅದರ್ ಕಾಂಪೊನೆಂಟ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್, ಐರನ್ ಆ್ಯಂಡ್ ಮೆಗ್ನೀಷಿಯಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಪ್ಲಾಂಟ್ಸ್ ಟೇಕ್ ಆಲ್ ದೀಸ್ ಮೆಟೀರಿಯಲ್ಸ್ ಥ್ರೂ ದ ಸಾಯಿಲ್. Okay, and especially nitrogen, it receives in the form of a nitrites or nitrates. ಓಕೆ, ಸೊ ಇದಿಷ್ಟು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿರೋವಂಥದ್ದು. ನೆಕ್ಸ್ಟ್ ತರಗತಿಯಲ್ಲಿ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಬಗ್ಗೆ, ಹಾಗೆ ಉಳಿದ ಇಂಪಾರ್ಟೆಂಟ್ ಲೈಫ್ ಪ್ರೋಸೆಸ್ ಲೈಕ್ ರೆಸ್ಪಿರೇಷನ್, ಟ್ರಾನ್ಸ್ಪಿರೇಷನ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಮತ್ತು ಎಕ್ಸ್ಕ್ರೀಷನ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಈ ಒಂದು ಕಾನ್ಸೆಪ್ಟನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿರುವಂಥ ಎರಡು ಡ್ರಾಯಿಂಗ್, ಒಂದು ಸ್ಟೊಮ್ಯಾಟಾ ಓಪನ್, ಸ್ಟೊಮ್ಯಾಟಾ ಕ್ಲೋಸ್, ಹಾಗೆ ಕ್ರಾಸ್ ಸೆಕ್ಷನ್ ಆಫ್ ಲೀಫ್. ಸೊ ಈ ಎಲ್ಲ ಡ್ರಾಯಿಂಗ್ಸನ್ನು, ಅಂದರೆ 3 ಡ್ರಾಯಿಂಗ್ ಬರುತ್ತೆ, ಸ್ಟೊಮ್ಯಾಟಾ ಓಪನ್ ಮತ್ತು ಸ್ಟೊಮ್ಯಾಟಾ ಕ್ಲೋಸ್ 1 ಮಾರ್ಕಿಗೆ ಬರುವಂಥ ಡ್ರಾಯಿಂಗ್, ಕ್ರಾಸ್ ಸೆಕ್ಷನ್ ಆಫ್ ಅ ಲೀಫ್ 2 ಮಾರ್ಕಿಗೆ ಬರುವಂಥ ಡ್ರಾಯಿಂಗ್. ಸೊ ಅದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ಸೊ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ಸಿಗೋ ತನಕ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.